ಈ ಟೈಮಲ್ಲಿ ಸಿಕ್ಕಾಬಟ್ಟೆ ಮಾನ್ಸೂನಲ್ಲಿ ಸ್ಲೈಡಿಂಗು ಮಳೆ ಅದು ಇದೆಲ್ಲ ಬರ್ತಾ ಇದೆ. ಈ ಟೈಮಲ್ಲಿ ಹೋಗ್ಬೇಕಾ ಅಂತ ಮನೆಯವರೆಲ್ಲ ಕ್ವಶನ್ ಮಾಡಿದ್ರು. ಫುಲ್ಲು ಫ್ರೋಸನ್ ಆಗಿರೋಂಥ ಐಸು ಕಲ್ಲಾಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಅಲ್ಲಿ ಮೇಲಿಂದ ಇದೆ ಗುರು, ಹಿಮಾಲಯನ್ ಹಸುಗಳು ಗುರು, ನೋಡು ಗುರು. ಬಟ್ ಬೇಗ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹತ್ತತ್ರ 10ರಿಂದ 12 ಟ್ರೆಕ್ಕಿಂಗ್ ಮಾಡಲೇಬೇಕು. ಇಲ್ಲಿ ನಿಮಗೆ ಊಟ ಫೆಸಿಲಿಟಿ, ಕಾಫಿ, ಟೀ, ಸ್ಟೇ ಕೂಡ ಫೆಸಿಲಿಟಿ ಕೊಡ್ತಾರೆ. ಎಷ್ಟು ಕೊಟ್ಟು ಟೆಂಟ್ಗೆ? ಓ, ಒಬ್ರಿಗೆ 500 ರೂಪಾಯಿ. ಇದು ರಿಜಿಸ್ಟ್ರೇಷನ್ ಕಂಪಲ್ಸರಿ. ಕೆಳಗಡೆ ನೀವೇನೋ ಮಾಡಿಸಿಲ್ಲ ಅಂದ್ರೆ ಇಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಮಾಡಿಸ್ಮೇಲೆ ನಿಮಗೆ ದರ್ಶನಕ್ಕೆ ಈ ಥರ ಒಂದು ಟೋಕನ್ ಕೊಡ್ತಾರೆ. 12ನೇ ಶತಮಾನದಲ್ಲಿ ಒಂದು ದೇವಸ್ಥಾನ, ಇಂಟರ್ಲಾಕಿಂಗ್ ಸಿಸ್ಟಮ್, ಒಂದು ಕಲ್ಲು ಲಾಕ್ ಮಾಡುವಂತ ಸಿಸ್ಟಮ್. ಟೈಮಿಗೆ ಎಕ್ಸಾಕ್ಟ್ ಆಗಿ 12:30 ಮಿಡ್ ನೈಟ್ ಗುರು. ಜೈ ಶ್ರೀ ಕೇದಾರ್, ಜೈ ಶ್ರೀ ಕೇದಾರ್, ಜೈ ಶ್ರೀ ಕೇದಾರ್. ಈ ದೇವಸ್ಥಾನನ ಶಂಕರಾಚಾರ್ಯರು ಕಟ್ಟಿದ್ದು. ಮೊದಲು ನಮ್ಮ ಪಾಂಡವರು ಕಟ್ಟಿದ್ರಂತ, ಅದಾದ್ಮೇಲೆ ಅದು ಡೆಸ್ಟ್ರಾಯ್ ಆದ್ಮೇಲೆ ಶಂಕರಾಚಾರ್ಯ ಕಟ್ಟಿದ್ರು. ಅದು ಬಂದು 2013 ಫ್ಲಡ್ಡಲ್ಲಿ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಬೇಕಿತ್ತು. ಅದನ್ನು ಕಾಪಾಡಿದ್ದು ಈ ಒಂದು ಕಲ್ಲಿದೆಯಲ್ಲ, ಇದನ್ನ ಕಲ್ಲು ಅಂತ ಹೇಳಲ್ಲ, ಭೀಮಶಿಲಾ ಅಂತ ಕರೀತಾರೆ. ಕೆಳಗಡೆ ಸೋನ್ಪ್ರಯಾಗ್ ಬಸ್ ಸ್ಟಾಪು. ಜಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ರೈಟ್ ಸೈಡ್ಗೆ ನಿಮಗೆ 100 ರೂಪಾಯಿಗೆ ಚೋಕ್ ರೂಮ್ ಸಿಗ್ತಾ ಇದೆ. ಜಸ್ಟ್ 100 ರೂಪಾಯಿ ಕೊಟ್ಟರೆ ನಿಮ್ಮ ಬ್ಯಾಗ್ನ 48 ಅವರ್ಸು ಕ್ಯಾರಿ ಮಾಡ್ತಾರೆ. ಇಲ್ಲಿ ನಿಮ್ಮ ಬ್ಯಾಗ್ ಇಟ್ಟು ಇಲ್ಲಿಂದ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಗೌರಿಕುಂಡ್ಗೂ ಕೂಡ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮ ಲಗೇಜ್ನ ನಾವು ಇಲ್ಲಿ 100 ರೂಪಾಯಿ ಕೊಟ್ಟು ಇಟ್ಟಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಗೌರಿಕುಂಡ್ ಕಡೆ ಇರುತ್ತೆ. ಗೌರಿಕುಂಡ್ವರೆಗೂ ಜೀಪಲ್ಲಿ ಅಂದರೆ ಒಂದು 50-60 ರೂಪಾಯಿ ಇಸ್ಕೊತಾರೆ. ಜೀಪಲ್ಲಿ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ನ ಶುರು ಮಾಡ್ತೀವಿ. ಇಲ್ಲಿಂದ ಆದರೆ 5 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ. ಕಿತ್ನಾ ಚಾರ್ಜ್ ಹೋತಾ ಹೈ? 50 रुपए सवारी दादा. कितना किलोमीटर गौरीकुंड को? 5 किलोमीटर. 5 किलोमीटर 50 रुपीस. हाँ जी हाँ जी. ओके. कितना लोग आते हैं जीप में? 11 लोग. 11 लोग. ಓಕೆ. 11 ಕಿರಣ 11 ಅಂದರೆ 11 ಜನ ಹಾಕೊಂಡು ಹೋಗ್ತಾರಂತ ಈ ಜೀಪಲ್ಲಿ. ಅಣ್ಣ 50 ರೂಪಾಯಿ ಪರ್ ಹೆಡ್, ಜಸ್ಟ್ 5 ಕಿಲೋಮೀಟರ್ ಅಷ್ಟೇ. ಇಲ್ಲೇ ಜಾಸ್ತಿ ಸ್ಲೈಡಿಂಗ್ ಆಗೋದು. ನಾವು ಇದರಿಂದ ರಿಷಿಕೇಶಿಂದ ಬಂದ್ವಲ್ಲ, ಆ ಜಾಗ ಎಷ್ಟು ಡೇಂಜರ್ ಇದೆಯೋ ಅದಕ್ಕಿಂತ ಡಬಲ್ ಡೇಂಜರ್ ಈ ಒಂದು ರೋಡು. ನಮ್ಮ ಸೋನ್ಪ್ರಯಾಗಿಂದ ಗೌರಿಕುಂಡ್ಗೆ ಹೋಗುವಂಥ ಒಂದು ಜಾಗ, ಹೆವಿ ಡೇಂಜರಸ್ ಜಾಗ. ಸಿಕ್ಕಾಬಟ್ಟೆ ಸ್ಲೈಡ್ ಆಗ್ತಾ ಇರುತ್ತೆ. ಒಂದು ಚಿಕ್ಕ ಜಾಗದಲ್ಲಿ ಗಾಡಿ ಬರ್ತಾನೆ ಇರುತ್ತೆ. ಒಂದು ಚಿಕ್ಕ ಜಾಗದಲ್ಲೇ ಇಷ್ಟು ಈಸಿಯಾಗಿ ಗಾಡಿನ ಇದು ಮಾಡ್ಕೊಂಡು ಹೋಗ್ತಾರೆ ಅಂದರೆ, ಈ ಒಂದು ಗಾಡಿ ತೋರಿಸ್ತೀನಿ ನೋಡಿ. ಚಿಕ್ಕ ಜಾಗ ಇರುತ್ತೆ, ಪಟ್ಟಂತ ಸೈಡ್ ಹಿಡ್ಕೊಂಡು ಹೋಗ್ತಾರೆ. ಹೆಚ್ಚು ಮಾಡಲ್ಲ, ಏನೂ ಮಾಡಲ್ಲ. ನಿಜವಾಗ್ಲೂ ಕೂಡ ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಇದ್ರೆ ಮಾತ್ರ ಒಂದು ಜಾಗದಲ್ಲಿ ಗಾಡಿ ನೋಡ್ಸೋಕ್ಕಾಗುತ್ತೆ. ಅದೇ ಕಾರಣಕ್ಕೆ ಯಾವುದೇ ಅಂದರೆ ಆಚೆಯಿಂದ ಬರೋ ಯಾವ ಗಾಡಿನೂ ಹೊರಗಡೆ ಬಿಡ್ತಾರಲ್ಲ, ಜಸ್ಟ್ ಇವ್ರ ಗಾಡಿ ಮಾತ್ರ ಈ ಸೋನ್ಪ್ರಯಾಗಿಂದ ಗೌರಿಕೊಂಡು ಬರೋವಂಥ ದಾರಿಯಲ್ಲಿ ಬಿಡ್ತಾರೆ. ಮಿಕ್ಕಿದ ಯಾವುದು ಪಬ್ಲಿಕ್ ವೆಹಿಕಲ್ಗೆ ಅಲೋ ಇಲ್ವಂತೆ. ಸೊ ಒಂದು ಚಿಕ್ಕ ಜಾಗ, ಎಷ್ಟು ಫಾಸ್ಟಾಗಿ ಹೋಗ್ತಾರೆ ಅಂದರೆ ಆಪೋಸಿಟ್ ಬಂದರೂ ಕೂಡ ಭಯ ಪಡಲ್ಲ. ಲಿಟರಲ್ಲಾಗಿ ಒಳಗಡೆ ಕುಂತಿರೋಂಥ ನಮಗೆ ಭಯ ಆಗುತ್ತೆ. ಇವ್ರಿಗೆ ಯಾವುದೇ ಥರದ ಭಯ ಆಗಲ್ಲ. ನಾನೇನು ಫ್ಲೈಟ್ ಬುಕ್ ಮಾಡಿಲ್ಲ, ಟ್ರೈನ್ಗೆ ಹೋಗೋಣ ಅಂತ. ಓಕೆ. ಅಂದರೆ ಇಲ್ಲಿ ಇದೆಲ್ಲ ನೋಡಿಕೊಂಡು ರಿಷಿಕೇಶ್ಗೆ ಹೋದ್ರೆ ರಾಜಧಾನಿ ಎಕ್ಸ್ಪ್ರೆಸ್ ಅಥವಾ ಮಂಗಳೂರು ಇದು ಸಿಗುತ್ತೆ. ಓಕೆ. ನಗರ ರಿಷಿಕೇಶ್ ಟು ಮಂಗಳೂರು. ಓಕೆ, ಅಲ್ಲಿ ಹೋಗ್ಬಿಟ್ಟು ಹೋದ್ರಾಯ್ತು. ನೋಡಿದ್ಮೇಲೆ ನಿಧಾನಕ್ಕೆ ಹೋದ್ರೆ ನಡೀತದೆ. ಟೈಮು ಎಕ್ಸಾಕ್ಟಾಗಿ 4 ಗಂಟೆ 5 ನಿಮಿಷ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಹತ್ತತ್ರ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ನಡ್ಕೊಂಡು ಬರ್ತಾಯಿದ್ವಿ. ಒಂದು 5 ಕಿಲೋಮೀಟರ್ ಬಂದಿದ್ವಿ. ಹತ್ತತ್ರ 17 ಕಿಲೋಮೀಟರ್ ಇದೆ. ಈ ಕುದುರೆಯವರಂತೂ ಮೈ ಮೇಲೆ ಬಂದು ಸಾಯ್ತಾರಪ್ಪ. ಮೇಲೆ ಹಚ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. ನೋಡಕ್ಕೆ ಬರಬೇಕಾದ್ರೂ ಹಚ್ಕೊಂಡ್ಬರ್ತಾರೆ, ಹೋಗ್ಬೇಕಾದ್ರೂ ಹಚ್ಕೊಂಡ್ಬರ್ತಾರೆ. ಇನ್ನೂ 13 ಕಿಲೋಮೀಟರ್ ಇದೆ. ಹತ್ತತ್ರ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ 8:40 ತೋರಿಸ್ತಾ ಇದೆ. ಅಂದರೆ ಸಂಜೆ ನೈಟು 8:40 ಅಂತ. ನಾವು ಬಂದಾಗ ಕೇದಾರ್ನಾಥಲ್ಲಿ ಮಳೆ ಅದು ಇದು ಅಂತ ಜೋರಾಗಿ ಹೇಳ್ತಾಯಿದ್ರು. ಬಟ್ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಇಲ್ಲಿ ಏನೂ ಇಲ್ಲ ಗುರು. ಸುಮ್ಮನೆ ನ್ಯೂಸ್ ಅವರು ಬಂಗಿ ಬಿಡ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಆ ಲೆವೆಲ್ಗೆಲ್ಲ ಮಳೆ ಇಲ್ಲ. ಬಟ್ ಬಂದು ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂತು. ಬೆಂಗಳೂರಲ್ಲಿ ನಮ್ಮ ಕಡೆ ಹೆಂಗೆ ಮಳೆ ಬರುತ್ತೋ ಅದೇ ಥರ ಲೈಟಾಗಿ ಮಳೆ ಬಂತು. ಸ್ಲೈಡಿಂಗೆಲ್ಲ ಆ ಲೆವೆಲ್ಗೆ ಆಗ್ತಾಯಿಲ್ಲ. ಯಾರಾದರೂ ಕೇದಾರ್ನಾಥ್ ಬರ್ತೀನಿ ಅಂತಂದರೆ ನ್ಯೂಸ್ ನೋಡ್ಕೊಂಬರ್ತೀನಿ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಯಾವುದೇ ಥರದ ನ್ಯೂಸ್ ನೋಡಿದೆ ನಿಮ್ಮನ್ನು ನೀವು ನಂಬ್ಕೊಂಬರ್ತೀನಿ ಅಂದರೆ ಆರಾಮಾಗಿ ಬರ್ಬೋದು. ನಮ್ಮ ಟ್ರೆಕ್ಕಿಂಗು ಶುರುವಾಗಿ ಈಗ ಎಕ್ಸಾಕ್ಟಾಗಿ 1 ಅವರ್ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಂತ. ಮಿಡಲ್ಲಿ ನಿಂತ್ಕೊಂಡು ಈ ಬರಬೇಕಾದ್ರೆ ಈ ಬಿಸ್ಕೆಟು, ಈ ಹಾರ್ಲಿಕ್ಸು, ಗ್ಲೂಕೋಸ್ ಎಲ್ಲ ಕ್ಯಾರಿ ಮಾಡ್ಕೊಂಬಿಡಿ. ಎನರ್ಜಿ ಡ್ರಾಪ್ ಆಗುತ್ತೆ. ಲೈಟಾಗೆ ಸ್ಪೀಡ್ ಇಳಿಸ್ತಾ ಹತ್ಕೊಂಡು ಹೋದರೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಬನ್ನಿ, ಫುಲ್ ವೀಡಿಯೋದಲ್ಲಿ ನಾನು ಹೆಂಗೆ ಹೋದೆ, ಏನೆಲ್ಲ ತೋರಿಸ್ತೀನಿ, ಏನೆಲ್ಲ ಟ್ರೈ ಮಾಡಿದೆ ಅಂತ ಪ್ರತಿಯೊಂದು ಕೂಡ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ.
ಫುಲ್ಲು ಪಾತಾಳ. ಕುದುರೆ ಮೇಲೆ ಕೂತಿರೋಂತೂ ಗಾಬರಿ ಬಿದ್ದೋಯ್ತಾರೆ. ಇಲ್ಲಿ ನೋಡಿ ತೋರಿಸ್ತೀನಿ. ಫುಲ್ಲು ಹಿಡಿಗರು ಲೈಟ್ ಸ್ಲೈಡಿಂಗ್ ಆಯ್ತು ಅನ್ಕೋ. ಹತ್ತತ್ರ ಒಂದು 200 ಅಡಿ ಕೆಳಗಡೆ ಹೋಗಿರ್ತೀವಿ. ಈ ಕುದುರೆಯಲ್ಲಿ ಬರಲು ಸ್ವಲ್ಪ ಜೋಪಾನ ಬರ್ರಪ್ಪ, ಅವ್ರ ಪಾಡೆ ಅವ್ರು ಬಿಟ್ಬಿಡ್ತಾರೆ. ಕೂತ್ಕೊಂಡು ಅದೇನೋ ಅಂತಾರೆ ಇದನ್ನು ಜೀವನನ ಏನಂತಾರೆ ಉಸಿರನ್ನ ಬಾಯಲ್ಲಿ ಇಟ್ಕೊಂಬರಂಗೆ ಆಗ್ತಾ ಇರುತ್ತೆ ಅವ್ರಿಗೆಲ್ಲರಿಗೂ. ಕುದುರೆ ಅಂತೂ ಹೆವಿ ಸ್ಪೀಡು. ನಮ್ಮ ಕಿರಣನ ಹತ್ತಾ ಇದ್ದಾರೆ. ಬೈ ಹೇಗಿದೆ ಎಕ್ಸ್ಪೀರಿಯೆನ್ಸು? ಅಯ್ಯೋ ಕುದುರೆ ಬರ್ತಾಯಿದೆ ಗುರು. ಅಯ್ಯೋ 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 ಹೋಗೋಣ ಹೋಗೋಣ ಹೋಗೋಣ. ಅಯ್ಯೋ 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 ಬಿಟ್ಟರೆ ತುಳ್ಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ. ಕುದುರೆ ಅಂತೂ ಹೆವಿ ಗುರು. ಜಾಡ್ಸೋಯ್ತು ಅಂದ್ಕೊಳ್ಳಿ, ಎಲ್ಲ ಬಾಯಿಗೆ ಬಂದಿರುತ್ತೆ. ಬೈ ಕಿರಣ್ ಬೈ 3-4 ಕಿಲೋಮೀಟ್ರಿಗೆ ಸುಸ್ತಾಗೋಯ್ತಾ? ಹಾಂ ಹಾಂ ಪ್ಯಾಂಟ್ಗೆ ಶಾರ್ಟ್ಸ್ ಹಾಕೋ ಬಂದ್ಬಿಡ್ಬೇಕಿತ್ತು ನಾವಲ್ಲ. ಹಾಂ ಕುದುರೆ ಕುದುರೆ ಹಾಂ ಹಾಂ ಫುಲ್ಲು ಗಜ 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 ಆಗ್ಬಿಡುತ್ತೆ, ಹೊಡ್ಕೊಂಬಿಡುತ್ತಪ್ಪ ಪ್ಯಾಂಟ್ಗೆಲ್ಲ. ಹಾಂ ಓಕೆ, ಬರೋರು ಸ್ವಲ್ಪ ನೈಟ್ ಪ್ಯಾಂಟ್ ಹಾಕೋ ಬಂದ್ಬಿಡಿ, ಇಲ್ಲಾಂದರೆ ಚಡ್ಡಿ ಇದ್ರೆ ನಿಕ್ಕರ್ ಹಾಕೋ ಬಂದ್ಬಿಡಿ. ಇಲ್ಲ ಅಂತಂದರೆ ಪ್ಯಾಂಟ್ ಪೂರ್ತಿ ಬಣ್ಣ ಬಣ್ಣ ಆಗಿರುತ್ತೆ. ಹಬ್ಬ ನಡೆಯೋಕ್ಕೂ ಆಗಲ್ಲ. ಈಗಂತೂ ಬೋಲೆ 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 ಬೋಲೆನಾಥ್. ಈ ಪೀಕಲ್ಲಿ ಏನಾದರೂ ಬಿತ್ತು ಅಂದ್ಕೊಳ್ಳಿ ಮೇಲಿಂದ ಪುಡಿ ಆಗೋಗುತ್ತೆ. ಯಪ್ಪ ಹತ್ತದೇ ಕಷ್ಟ ಗುರು. ಏನೋ ಅನ್ಕೊಂಬರ್ತೀವಿ ಹತ್ಬಿಡ್ತೀವಿ ಅಂತ, ಬಟ್ ಇಲ್ಲಿ ಬಂದು ನೋಡಿದ್ರೇ ರಿಯಾಲಿಟಿ ಗೊತ್ತಾಗೋದು. ಒಂದೊಂದು ಸ್ಟೆಪ್ಪು ಒದ್ದಾಡ್ಕೊಂಡು ಹತ್ತಬೇಕು. ನೀವು ಕುದುರೆಗಿದ್ರೆ ತಗೋತೀನಿ ಹತ್ತಕ್ಕಾಗಲ್ಲ ಅಂದರೆ ಮಿಡ್ಡಿಗೆ ಬಂದುಬಿಡಿ. ಒಂದು 3-4 ಕಿಲೋಮೀಟ್ರ್ ಮುಂದೆ ಬಂದರೆ ಜಸ್ಟು 2,000 1,500 ನೀವು ಬಾರ್ಗೇನ್ ಮಾಡೋದಕ್ಕೆ ಬಾರ್ಗೇನ್ ಎಷ್ಟು ಮಾಡ್ತೀರಲ್ಲ ಅಷ್ಟಿಗೆ ಒಪ್ಕೊತಾರೆ. ಸ್ಟಾರ್ಟಿಂಗಲ್ಲೇ ಕುದುರೆ ಕೇಳಿದ್ರೆ ಬಾಯಿಗೆ ಬಂದಿದ್ದ ರೇಟು ಒಬ್ಬ 10,000 ಅಂತಾನೆ, ಒಬ್ಬ 5,000 ಅಂತಾನೆ, ಜಾಸ್ತಿ ರೇಟ್ ಹೇಳ್ತಾರೆ. ನಮ್ಮ ಜೊತೆಗೆ ಒಬ್ಬರು ಕನ್ನಡದವ್ರು ಬಂದರು, ಸ್ವಲ್ಪ ದೂರ ಬಂದರು, ಸುಸ್ತಾಯ್ತು ಅಂದ್ಬಿಟ್ಟು 2,000 ಕೊಟ್ಟು ಕುದುರೆ ಎತ್ಕೊಂಡ್ಬಿಟ್ರು. ಜೊತೆ ಆಲ್ಮೋಸ್ಟ್ ಅರ್ಧಕ್ಕೆ ಹೋಗಿರ್ತಾರೆ ಅವರು. ನಮ್ಮಿಂದ ನಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದೀವಿ. ನೋಡೋಣ. ಬೆಟ್ಟ ನೋಡೋದೇ ದೊಡ್ಡ ಅಡವಿ. ಇಲ್ಲಿ ಪಪ್ಪ ಎಲ್ಲ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೆ ಜಾಗ ಮಾಡಿದ್ದಾರೆ. ಇನ್ ಕೇಸ್ ನೀವು ಲೇಟಾಗಿ ಬಂದರೂ ಕೂಡ ಒಂದು 3-4 ಗಂಟೆಗೆ ಬಿಟ್ಟು ಲೇಟಾಗಿ ಬಂದರೂ ಕೂಡ ಟೆಂಟ್ ಹಾಕೊಂಡು ಮಲ್ಕೋಬೋದು. ಬಿಕಾಸ್ ಈ ಕಡೆ ಸ್ಲೈಡಿಂಗ್ ಆಗುವಂಥದ್ದು ಏನೂ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆ ಒಂದು ಜಾಗದಲ್ಲಿ ಸ್ಲೈಡಿಂಗ್ ಇದೆ, ಈ ಜಾಗದಲ್ಲಿ ಏನೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಆರಾಮಾಗಿ ಮಲ್ಕೋಬೋದು. ಮಳೆ ಇದ್ರೆ ಮಾತ್ರ ಸ್ಲೈಡಿಂಗು, ಇಲ್ಲ ಅಂತಂದರೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ತೋರಿಸ್ತೀನಿ ಬನ್ನಿ. ಪಾತಾಳ ಗಾಬರಿ ಆಗ್ಬಿಡುತ್ತೆ. ಇಲ್ಲಿದೆ ನೋಡಿ ಯಪ್ಪ ಫುಲ್ಲು ಪಾತಾಳ ಗುರು. ಯಾರಾದರೂ ಬಂದು ಹಿಂದೆ ತಳ್ಳಿದ್ರೆ ಕೆಳಗಡೆ ಲ್ಯಾಂಡ್ ಆಗಿರೋದು. ಯಪ್ಪ ನಾವು ಮುಂದೆ ಹೋಗೋಣ ಬನ್ನಿ. ಇಲ್ಲೇ ಟೈಮ್ ಪಾಸ್. ಅಲ್ಲಲ್ಲಿ ಕುಡಿಯೋಕ್ಕೆ ನೀರು ಕೂಡ ಇಟ್ಟಿರ್ತಾರೆ, ಕುಡಿಬೋದು, ಕುಡ್ಕೊಂಡು ಹೋಗ್ತಾ ಇರ್ಬೋದು. ಬನ್ನಿ ನಾವು ಹೋಗೋಣ. ಬನ್ನಿ ಸರ್. ಬಂದರೆ ಎಲ್ರಿಗೂ ಹೇಳೋದೊಂದೇ, ಟ್ರೆಕ್ಕಿಂಗ್ ಮಾಡೋ ಕೆಪಾಸಿಟಿ ಇದ್ದರೆ ಬನ್ನಿ. ಇಲ್ಲ ಅಂತಂದರೆ ಜನ ತೊಗೊಂಡು ಹೋಗ್ತಾರಲ್ಲ ಡಾಲಿ, ಅದು ಕೂಡ ತುಂಬ ಕಷ್ಟ. 4 ಜನ ತೊಗೊಂಡು ಹೋಗೋದ್ರಿಂದ ಅವ್ರಿಗೆಂಗೋ ವರ್ಕೌಟ್ ಆಗಿಬಿಡುತ್ತೆ, ಮಾಡಿಬಿಡ್ತಾರೆ. ಬಟ್ ಕುದುರೆಗಿದ್ರಲ್ಲಿ ತಗೋಬಿಡಿ ಗುರು, ಮೂಕ ಪ್ರಾಣಿ. ಅದೇನು ಕೇಳ್ತಾವ ನಿಮ್ಮ ವೆಯ್ಟ್ ಎಷ್ಟಿದೆ ಏನು ಕತೆ ಏನು ನೋಡಿದೆ ಪಾಪ, ಕಷ್ಟ ಬಿದ್ದು ತೊಗೊಂಡೋಗ್ತವೆ. ಲಿಟ್ರಲಾಗಿ ಹಿಂಸೆ ಗುರು, ಚಿತ್ರಹಿಂಸೆ ಕೊಟ್ಟು ಈ ಕುದುರೆಗಳನ್ನ ಒಂಥರ ಕ್ರೂಯಲಾಗಿ ನಡೆಸ್ಕೊತಾರೆ. ಅದು ಪಾಪ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದರೆ ನಮಗಿಂತ ಡಬಲ್ ಅಲ್ಲ, ತ್ರಿಬಲ್ ಸ್ಪೀಡ್ ಹೋಗುತ್ತೆ. ಹೋಗಿಲ್ಲ ಅಂದರೆ ಹಿಂದೆಯಿಂದ ಹೊಡಿತಾರೆ. ಈ ಥರ ಇದೆ. ಸೊ ಟ್ರೆಕ್ಕಿಂಗ್ ಮಾಡ್ತೀನಿ, ಆಗುತ್ತೆ ಅಂದ್ರೆ ಮಾತ್ರ ದಯವಿಟ್ಟು ಮಾಡಿ. ಇಲ್ಲಾಂತಂದರೆ ಹೆಲಿಕಾಪ್ಟರ್ ಸರ್ವಿಸ್ ಈಗ ಸದ್ಯಕ್ಕೆ ಪ್ರೆಸೆಂಟಲ್ಲಿ ಶೆಡ್ಯೂಲ್ ಮಾಡಿಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಇಯರ್, ಈ ಇಯರ್ ಅಂತೂ ಆಗಲ್ಲ. ಮತ್ತೆ ಶೆಡ್ ಆನ್ ಮಾಡೋದು ಕಷ್ಟ ಇದೆ, ಏನೋ ಲೈಸೆನ್ಸ್ ಇಶ್ಯೂ ಆಗಿ ಆಫ್ ಮಾಡಿಟ್ಟಿದ್ದಾರೆ. ಬಟ್ ನಡ್ಕೊಂಬರ್ತೀನಿ ಅಂದರೆ ಸ್ಲೋವಾಗಿ ನಡ್ಕೊಂಡು ಹೋಗಿ, ಇಲ್ಲ ಅಂತಂದರೆ ಈ ಜನರ ಡಾಲಿ ಬರುತ್ತಲ್ಲ, 1-2 ಸಾವಿರ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಅವ್ರ ಜೊತೆಗೆ ಹೋಗಿ. ಲಿಟ್ರಲಾಗಿ ಒಂದು ವೆದರ್ನ ಪ್ರೆಡಿಕ್ಟ್ ಮಾಡೋಕೆ ಆಯ್ತಾ ಇಲ್ಲ ಗುರು. ಸ್ಟಾರ್ಟಿಂಗಲ್ಲಿ ಹತ್ಬೇಕಾದ್ರೆ ಮಳೆ ಬಂತು, ಮತ್ತೆ ಬಿಡ್ತು. ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಇನ್ನೇನು ಮಳೆ ಬರಲ್ವೇನೋ ಅಂದ್ಕೊಂಡೆ, ಬಟ್ ಮಂಜು ಜೊತೆಗೆ ಮಳೆ ಬರ್ತಾನೆ ಇದೆ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಪ್ಪ 2 ಸಿಲಿಂಡ್ರು ಯಪ್ಪ ಅಷ್ಟು ವೆಯ್ಟ್ನ ಹಾಕ್ಸ್ಕೊಂಡು ಹೋಗ್ತಾರೆ. ಅದು ಬೆನ್ನು ಲಿಟ್ರಲಾಗಿ ಯಾವ ಥರ ಆಗಿರುತ್ತೆ ಅಂದರೆ, ಸ್ಟ್ರೈಟ್ ಇರುವಂಥ ಬೆನ್ನು ಫುಲ್ಲು ಬೆಂಡಾಗಿಬಿಟ್ಟಿರುತ್ತೆ. ಆ ಲೆವೆಲ್ಗೆ ಕುದುರೆಗೆ ಪ್ರೆಷರ್ ಕೊಡ್ತಾರೆ.
ಕುರಿಯಲ್ಲಂತಲೇ ಹೇಳ್ಬೋದು. ಹತ್ತಬೇಕು ಈ ಮಳೆ ಬರೋಕ್ಕೆ ಮುಂಚೆನೇ ಹೋಗಿ ಕೇದಾರ್ನಾಥ್ ಸೇರ್ಕೋಬೇಕು. ನಾನು ಯಾಕೆ ಕಷ್ಟ ಬೀಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ದೊಡ್ಡ ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ. ಅದ್ರಲ್ಲಿ ಬೆಡ್ಶೀಟ್ ಇದೆ, ಬಟ್ಟೆ ಇದೆ, ಜೊತೆಗೆ ನನ್ನ ಥಿಂಗ್ಸು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಐಟಮ್ ಇದೆ. ಅದರಿಂದ ಹೆವಿ ವೆಯ್ಟ್ ಆಗ್ತಾಯಿದೆ. ನೀವು ಬರ್ಬೇಕಾದ್ರೆ ಕಮ್ಮಿ ತೊಗೊಬನ್ನಿ. ನಾನು ಟೆಂಟು ಕೂಡ ತೊಗೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರು. ನಂದು 2 ದಿನ ಇರುವಂಥ ಪ್ಲಾನ್ ಇರೋದ್ರಿಂದ ಟೆಂಟಿಂದ ಸ್ವಲ್ಪ ದುಡ್ಡು ಉಳಿಸೋಣ ಅಂದ್ಕೊಂಡು ಬಂದಿದ್ದೀನಿ. ಅದರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾಯಿದೆ. ಸೊ ಹಂಗೆ ಮುಂದೆ ಹೋಗೋಣ. ಬಟ್ ರೋಡ್ ಚೆನ್ನಾಗಿದೆ ಗುರು, ಹೊಸ ರೋಡು, ನಡಿಬೋದು. ಹಳೆ ರೋಡು 16 ಕಿಲೋಮೀಟರ್ ತಂತೆ, ಇದು 23 ಕಿಲೋಮೀಟರ್ ಇದೆ ಗೌರಿಕುಂಡಿಂದ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಗೂಗಲ್ ಮ್ಯಾಪು ಜಸ್ಟ್ 17 ಕಿಲೋಮೀಟರ್ ತೋರಿಸ್ತಾ ಇತ್ತು. ನಡೆದ್ರೆ ಗೊತ್ತಾಗುತ್ತೆ ಲಾಸ್ಟ್ ಮೂಮೆಂಟ್ವರೆಗೂ ನೋಡೋಣ. ಪಾಪ ಗುರು, ಬರೀ 2000-3000ಕ್ಕೆ 60-70 kg ತೂಕೊಂಡು ಹೋಗ್ತಾ ನೋಡಿ. ಗ್ರೇಟ್. ಕೇದಾರ್ನಾಥ್ ಸಿನಿಮಾ ನೋಡಿದ್ಮೇಲೆ ಕೇದಾರ್ನಾಥಲ್ಲಿ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಮುಕ್ಕಾಲು ಭಾಗ ಬಂದ್ವಿ ಗುರು ಟ್ರೆಕ್ಕಿಂಗಲ್ಲಿ. ಇನ್ನೂ ಒಂದು 3 ಕಿಲೋಮೀಟ್ರ್ ಇದೆ. ಆ ಟೈಮಲ್ಲಿ ಇಲ್ಲಿ ನೋಡಿ ಪೂರ ಫಾಗಲ್ಲೇ ನಡ್ಕೊಂಡು ಹೋಗ್ಬೇಕು. ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ವಾಟರ್ ಫಾಲ್ಸು, ಕ್ರೇಜಿ ಗುರು. ಇಲ್ಲಿ ನೋಡಿ ಗುರು ಸ್ಟೀಪು, ಈ ಸ್ಟೀಪ್ ನೋಡಿದ್ರೆ ಗಾಬರಿ ಆಗುತ್ತೆ. ಅಯ್ಯೋ ಇದಂತೂ ಹೆವಿ ಸ್ಟೀಪು. ಇಷ್ಟೊತ್ತು ನೋಡಿದ್ವಲ್ಲ, ಅದಕ್ಕಿಂತ ಪ್ರೋ ಮ್ಯಾಕ್ಸ್ ಇದು. ಹೆವಿ ಪಾತಾಳ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಕಮ್ಮಿ, ಅದಕ್ಕಿಂತ ಕೆಳಗಡೆ ಇದೆ. ಇದು ಫಾಲ್ಸ್. ಹೋಗ್ತಾ ಎಂಟರ್ಟೈನ್ಮೆಂಟ್ಗೆ ಈ ಥರ ಒಂದೊಂದು ಫಾಲ್ಸ್ ಸಿಗ್ತಾ ಇರುತ್ತೆ, ನೋಡಿಕೊಂಡು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಹೆವಿ ಭಯಂಕರ ಕಷ್ಟ ಗುರು. ಸ್ಟಾಮಿನಾ ಇಲ್ಲ, ಎನರ್ಜಿ ಇಲ್ಲ ಅಂದರೆ ಹೆವಿ ಕಷ್ಟ ಆಗುತ್ತೆ. ಪ್ಯೂರ್ ಹಿಮಾಲಯ ನೀರು, ಅಪ್ಪಪ್ಪ ಐಸ್ ಇದ್ದಂಗಿದೆ ನೀರು. ನಡ್ಕೊಂಡು ಹೋಗೋದೇ ಒಂಥರ ಮಜಾ. ಜೀವನದಲ್ಲಿ ಒಂಥರ ಈ ಥರ ಒಂದು ಬಾರಿ ಆದರೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ನ ಪಡ್ಕೋಬೇಕು. ಸೆಂಟ್ರ್ ಫಾಗ್ ಮಧ್ಯೆ ಈ ಥರ ನಡ್ಕೊಂಡು, ಅದು ಆಚೆ ಚಳಿ, ಬಾಡಿಯಿಂದ ಪ್ರೊಡ್ಯೂಸ್ ಆಗೋ ಸೆಕೆ, ಈ ಎರಡನ್ನೂ ಫೀಲ್ ಮಾಡಿಕೊಂಡು ನಡೆಯೋದೇ ಒಂಥರ ಮಜಾ. ಲಿಟ್ರಲಾಗಿ ಒಂದು ಏನಂತಾರೆ, ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಮಾಡೋವಂಥ ಒಂದು ಟ್ರೆಕ್ಕಿಂಗ್ ಅಂತಲೇ ಹೇಳ್ತೀನಿ. ಇದು ತುಂಬ ದಿನದ ಒಂದು ಡ್ರೀಮು. ಎಷ್ಟೋ ವರ್ಷ ಅಂದ್ಕೊಂಡಿದ್ದೆ ಕೇದಾರ್ನಾಥ್ ಹೋಗಬೇಕು ಅಂತ, ಬಟ್ ಆಗಲಿಲ್ಲ. ಕೊನೆಗೆ ಈ ಟೈಮಲ್ಲಿ ಸಿಕ್ಕಾಬಟ್ಟೆ ಮಾನ್ಸೂನಲ್ಲಿ ಸ್ಲೈಡಿಂಗು, ಮಳೆ ಅದು ಇದೆಲ್ಲ ಬರ್ತಾಯಿದೆ. ಈ ಟೈಮಲ್ಲಿ ಹೋಗ್ಬೇಕಾ ಅಂತ ಮನೆಯವ್ರೆಲ್ಲ ಕ್ವಶನ್ ಮಾಡಿದ್ರು. ಬಟ್ ಈ ಬಾರಿ ಹೋಗಲೇಬೇಕಂತ ಡಿಸೈಡ್ ಆಗಿ ಬಂದಿದ್ದೀನಿ. ನಮ್ಮ ಟ್ರೆಕ್ಕಿಂಗು ಆಲ್ಮೋಸ್ಟ್ ಎಂಡಿಂಗು ಹಂತದಲ್ಲಿದೆ. ನೋಡೋಣ. ಫುಲ್ಲು ಫ್ರೋಝನ್ ಆಗಿರೋಂಥ ಐಸು, ಕಲ್ಲಾಗ್ಬಿಟ್ಟಿದೆ ಕಂಪ್ಲೀಟಾಗಿ. ಅಲ್ಲಿ ಮೇಲಿಂದ ಇದೆ ಗುರು, ಕಂಪ್ಲೀಟ್ ಫ್ರೋಝನ್ ಐಸ್. ಅಲ್ಲಿ ನೀರು ಇಳಿಯೋದು ಒಳಗಡೆಯಿಂದ ದಾಟಿ ಹಂಗೆ ಬರುತ್ತೆ. ತೋರಿಸ್ತೀನಿ ಬನ್ನಿ ಆ ಕಡೆ. ಇಲ್ಲಿ ನೋಡಿ, ಇದು ರೆಡಿಯಿಂದ ಬರುತ್ತೆ. ಕಂಪ್ಲೀಟ್ ಕಲ್ಲು ಗುರು, ಕರಗದೇ ಇಲ್ಲ. ಸಾವಿರಾರು ವರ್ಷಗಳಿಂದ ಈ ಒಂದು ಐಸು ಫ್ರೋಝ್ ಆಗಿ ಹಾಗೆ ಕಲ್ಲಾಗಿ ಕನ್ವರ್ಟ್ ಆಗಿದೆ. ಟೈಮಿಗೆ ಎಕ್ಸಾಕ್ಟಾಗಿ 12:30 ಮಿಡ್ನೈಟು ಗುರು. ನಾನು ಆವಾಗಲೇ ಬೇಗ ಹೋಗ್ಬಿಡ್ತೀವಿ ಅಂತ ಹೇಳಿದೆ. ಬಟ್ ಬೇಗ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹತ್ತತ್ರ 10ರಿಂದ 12 ಟ್ರೆಕ್ಕಿಂಗ್ ಮಾಡಲೇಬೇಕು. ಇನ್ನೂ ನಮ್ಮ ದೇವಸ್ಥಾನಕ್ಕೆ 3 ಕಿಲೋಮೀಟರ್ ಇದೆ. ನಾನು ಅಲ್ಲೇ 4 ಕಿಲೋಮೀಟರ್ ಅಂದೆ. ಅದಾದಮೇಲೆ ಸುಮಾರು ದೂರ ನಡ್ಕೊಬಂದ್ವಿ. ನಾನಿದು ಜಸ್ಟ್ 5 ಕಿಲೋಮೀಟರ್ ಅಷ್ಟೇ ಟ್ರಾವೆಲ್ ಮಾಡ್ಕೊಬಂದಿದ್ದೆ. ಗೂಗಲ್ ಮ್ಯಾಪು ಪ್ರಾಪರಾಗಿ ತೋರಿಸಲ್ಲ. ಕೇಳಬೇಕಾದ್ರೆ ಅವರು ಪ್ರಾಪರಾಗಿ ಹೇಳಲ್ಲ. ನಡ್ಕೊಂಡು ಬರ್ತಾ ಹೋಗ್ತಾನೆ ಇದೆ. ಸುಮಾರು ಕಡೆ ಸ್ಟಾಪ್ ಕೊಟ್ವಿ, ಸುಮಾರು ಕಡೆ ಟೀ ಕುಡಿದ್ವಿ, ಮ್ಯಾಗಿ ತಿಂದ್ವಿ. ಆದರೂ ಎನರ್ಜಿ ಸಾಕಾಗ್ತಾ ಇಲ್ಲ. ಇನ್ನೂ 3 ಕಿಲೋಮೀಟರ್ ಇದೆ. 2 ಗಂಟೆ ಮಿಡ್ನೈಟ್ 2 ಗಂಟೆಗೆ ಈ ಒಂದು ಟ್ರೆಕ್ಕಿಂಗು ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಯರ್ ಬೈ ದೇವಸ್ಥಾನದ ಹತ್ರ ಇದ್ದೀನಿ. ಒಂದು 3 ಕಿಲೋಮೀಟರ್ ಇದೆ. ಮೇಲೆ ಸಿಗ್ತೀನಿ ನಿಮಗೆ, ಬೆಳಗ್ಗೆ ಸಿಗ್ತೀನಿ. ಈಗ ಸದ್ಯಕ್ಕಾಗಲ್ಲ, ಸಿಕ್ಕಾಪಟ್ಟೆ ಟಯರ್ಡು. ಹೋಗಿ ಮಲ್ಕೊಂಡ್ರೆ ಸಾಕು. ಹಿಮಾಲಯನ್ ಹಸುಗಳು ಗುರು, ನೋಡು ಗುರು ಎಷ್ಟೆಷ್ಟು ಚಿಕ್ಕದಾಗಿದೆ. ಹೈಟಲ್ಲಂತೂ ಹೆವಿ ಚಿಕ್ಕದು, ಬಟ್ ಬಾಡಿಲಿ ಮಾತ್ರ ಹೆವಿ ಬ್ರಾಡು. ನಾವು ನೈಟು 1 ಗಂಟೆಗೆ ಬಂದ್ವಿ. ಹತ್ತತ್ರ ಬಂದು ಎಲ್ಲ ನೋಡಿಕೊಂಡು ಇದೇ ಜಾಗದಲ್ಲಿ ಟೆಂಟು, ಇಲ್ಲಿ ಟೆಂಟೆಲ್ಲ ಕೊಡ್ತಾರೆ. ಟೆಂಟ್ ಹತ್ತತ್ರ ಒಂದು 300 ರೂಪೀಸ್ 400 ರೂಪೀಸ್ ಆ ರೇಂಜಲ್ಲಿದೆ. ನಾನು ಅದ್ರ ಬ್ಯಾಕ್ ಸೈಡಲ್ಲಿ ಅಲ್ಲಿ ಟೆಂಟ್ ಹಾಕ್ಕೊಂಡಿದ್ದೆ. ನನ್ನದೇ ಓನ್ ಟೆಂಟ್ ಕ್ಯಾರಿ ಮಾಡೋದ್ರಿಂದ ಅಲ್ಲಿ ಟೆಂಟ್ ಹಾಕ್ಕೊಂಡು ದೇವಸ್ಥಾನ ಅಲ್ಲಿ ಕಾಣಿಸ್ತೆ ನೋಡಿ, ಅದು ದೇವಸ್ಥಾನ. ಇಲ್ಲಿಂದ ಜಸ್ಟ್ ಒಂದು 1/2 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗ ಅಂತಲೇ ಹೇಳ್ತೀನಿ. ದೇವಸ್ಥಾನ ನೋಡಿ ಕಂಪ್ಲೀಟಾಗಿ ವ್ಯೂ. ನೀವೇನಾದರೂ ಈ ಜುಲೈ ಟೈಮ್, ಜೂನ್ ಅಂದರೆ ಜೂನ್ ಫಸ್ಟ್ ವೀಕ್ ಆ ಟೈಮಲ್ಲಿ ಬಂದರೆ ಇದು ಪೂರ್ತಿ ಸ್ನೋವಲ್ಲಿ ಕವರ್ ಆಗಿರುತ್ತೆ. ಮೇ ಟೈಮಲ್ಲಿ ಬಂದ್ರಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಸ್ನೋಫಾಲು, ಇದೆಲ್ಲ ಸ್ನೋಫಾಲ್ ಆಗುವಂಥ ಜಾಗ.
ಅಲ್ಲಿ ನಿಮಗೆ ಕಾಲಭೈರವ ಟೆಂಪಲ್ ಇದೆ, ಅಲ್ಲಿ ಕಾಲಭೈರವ ಟೆಂಪಲ್ ಹತ್ಕೊಂಡು ಹೋಗ್ಬೇಕು. ಹತ್ತಿರ ಒಂದು ಹಾಫ್ ಆನ್ ಅವರ್ ಟ್ರೆಕ್ಕಿಂಗ್ ಆಗುತ್ತೆ. ಫಸ್ಟು ನಾವು ಕೇದಾರನಾಥ ಮತ್ತು ದರ್ಶನ ಮಾಡ್ಕೊಳ್ಳೋಣ, ಸ್ಪರ್ಶ ದರ್ಶನ ಕೊಡ್ತಾರಂತೆ. ಸೊ ಫಸ್ಟು ದೇವಸ್ಥಾನ ಹತ್ರ ಹೋಗೋಣ. ಬಿಕಾಸ್ ನೆನ್ನೆ ಸಿಕ್ಕಾಪಟ್ಟೆ ಮಳೆ ಬಂದು ನಮ್ಮನ್ನ ಬರ್ಬಾದ್ ಮಾಡಿಬಿಡ್ತು. ತಂದಿರೋಂಥ ಬಟ್ಟೆ ಬ್ಯಾಗು ಎಲ್ಲ ವೆಟ್ಟಾಗೋಯ್ತು. ಕೊನೆಗೆ ಉಳಿದಿದ್ದು ಒಂದು ಪಂಚೆ, ಒಂದು ಶರ್ಟು, ಅದು ಲೈಟಾಗಿ ವೆಟ್ಟಾಗಿತ್ತು. ಆಮೇಲೆ ಹಾಕೊಂಡ್ಮೇಲೆ ಸ್ವಲ್ಪ ಡ್ರೈ ಆಗಿದೆ. ಲಿಟ್ರಲಾಗಿ ಹೇಳ್ತೀನಿ ನೋಡಿ, ಈ ಒಂದು ಟ್ರೆಕ್ಕಿಂಗ್ ಬಂದರೆ ಎಲ್ಲನೂ ಕ್ಯಾರಿ ಮಾಡಿ. ರೈನ್ ಕೋಟು, ರೈನ್ ಕವರು, ಜೊತೆಗೆ ಅದಾದಮೇಲೆ ನಿಮ್ಗೆ ಫುಲ್ ಕವರ್ ಮಾಡ್ಕೊಳ್ಳೋಕ್ಕೆ ಈ ಜಾಕೆಟ್ಸು, ಈ ಪ್ಯಾಂಟ್ಸ್ ಎಲ್ಲ ಕವರ್ ಮಾಡಿ. ಆದಷ್ಟು ವಾಟರ್ ಪ್ರೂಫ್ ಇರೋಂಥ ಜಾಕೆಟ್ನ ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಕಾಸ್ ಮಳೆ ಬರ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ನಮಗಂತೂ ತಡ್ಕೊಳಕ್ಕಾಗಲ್ಲ. ಚಳಿ 10 ಡಿಗ್ರಿ 9 ಡಿಗ್ರಿ ಆ ಥರ ಚಳಿ ಇರುತ್ತೆ. ನೀವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದರೆ ಅಥವಾ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಬಂದಿದ್ರೆ, ಈ ಬ್ರಿಡ್ಜ್ ಇದೆಯಲ್ಲ ದೇವಸ್ಥಾನಕ್ಕೆ ಎಂಟ್ರಾಗೋ ಬ್ರಿಡ್ಜು, ಅದರ ಲೆಫ್ಟ್ ಸೈಡಲ್ಲೇ ಟೋಕನ್ ಕೊಡ್ತಾಯಿದ್ರೆ ಯಾವುದೇ ರೀತಿಯ ಕಾಸ್ಟ್ ಇರಲ್ಲ, ಫ್ರೀ ಇರುತ್ತೆ. ಈ ಥರ ಒಂದು ಬಾರ್ ಕೋಡ್ ಕೊಡ್ತಾರೆ ದೇವ್ರ ದರ್ಶನಕ್ಕೆ. ಸೊ ಅದು ನೋಡಿಕೊಂಡು ಎಂಟ್ರಾಗಬೇಕು. ನಮಗೆ ಟೈಮ್ ಇಲ್ಲ, ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಇದು ದೇವಸ್ಥಾನಕ್ಕೆ ಹೋಗುವಂಥ ಜಾಗ. ಅದರಿಂದ ಪಕ್ಕದಲ್ಲೇ ಇಲ್ಲೊಂದು ಚಿಕ್ಕ ಸಂದಿ ಇದೆ. ಈ ಸಂದಿಯಲ್ಲಿ ದರ್ಶನಕ್ಕೆ ಹೋಗಬೇಕು. ಸ್ಲಿಪ್ಪರ್ಸ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ಕೊತೀನಿ. ಎಲ್ಲ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ತಾಯಿದ್ದಾರೆ, ಬಿಟ್ಟು ಹೋಗ್ತಾಯಿದ್ದೀರಾ. ಸ್ಲಿಪ್ಪರ್ಸ್ನ ಇಲ್ಲೆಲ್ಲ ವ್ಯವಸ್ಥೆ ಮಾಡಿ ಬಿಟ್ಟು ಹೋಗಬೇಕು. ರಶ್ಶು ಸ್ವಲ್ಪ ಕಮ್ಮಿ ಇದ್ದಾರೆ ಹೇಳ್ಬೇಕಂತಂದರೆ. ಕಂಪೇರ್ ಟು ಲಾಸ್ಟ್ ವೀಕು ಸಿಕ್ಕಾಪಟ್ಟೆ ರಶ್ ಇದ್ರಂತೆ. ಈ ಸ್ಲೈಡಿಂಗು ಅದು ಇದು ಜಾಸ್ತಿ ಆಗ್ತಾ ಇರೋದ್ರಿಂದ ರಶ್ ಇರಲ್ಲ ಸರ್ ಅಂತ ಹೇಳಿದರು. ಹೋಗೋಣ, ಒಂದು 1 ಅವರ್ಲಿ ದರ್ಶನ ಆಗಿಬಿಡುತ್ತೆ. ಇದೇ ಎಂಟ್ರಿ ಆಗಬೇಕಾಗಿರುವಂಥ ಜಾಗ. ಸ್ಲಿಪ್ಪರ್ ನಾನು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂದ್ಕೊಂಡೆ. ಒಳಗಡೆ ಬ್ಯಾಗ್ಗೆ ಮತ್ತು ಸ್ಲಿಪ್ಪರ್ಗೆ ಕೌಂಟರ್ ಇದೆಯಂತೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನೀವು ಇಲ್ಲೇ ಸ್ಲಿಪ್ಪರ್ ಬಿಡ್ತೀನಿ ಅಂದರೆ ಸ್ಕ್ಯಾಮ್ಗೆ ಒಳಗಾಗ್ತೀರಾ. ಅದಿಸ್ಕೊಳ್ಳಿ ಇದಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮಿನಿಮಮ್ ದೇವ್ರ ಪ್ರಸಾದನೇ 500ರಿಂದ 1000 ರೂಪಾಯಿ ಹೇಳ್ತಾರೆ. ಸೊ ಸಿಂಪಲ್ಲಾಗಿ ಟಿಕೆಟ್ ಟೋಕನ್ ಇಸ್ಕೊಳ್ಳಿ, ಸೀದಾ ನಡ್ಕೊಂಡೋಗಿ ದೇವಸ್ಥಾನ ಹತ್ರನೇ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಸ್ಲಿಪ್ಪರು ಮತ್ತು ಬ್ಯಾಗೇಜ್ ಕೌಂಟ್ರಲ್ಲಿ ಈ ನಮ್ಮ ಲಗೇಜ್ನೆಲ್ಲ ಇಟ್ಬಿಟ್ಟು ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೋದು. ಈ ಒಂದು ಮಾನ್ಸೂನ್ ಟೈಮಲ್ಲಿ ಬಂದರೆ ರಶ್ಶು ತುಂಬ ಕಮ್ಮಿ ಇರ್ತಾರೆ. ಬಟ್ ಓನ್ ರಿಸ್ಕಲ್ಲಿ ಬರಬೇಕು. ಯಾವಾಗ ಸ್ಲೈಡಿಂಗ್ ಆಗುತ್ತೋ ಗೊತ್ತಾಗಲ್ಲ, ಯಾವಾಗ ಮಳೆ ಬರುತ್ತೋ ಗೊತ್ತಾಗಲ್ಲ. ಮಳೆ ಬಂದು ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂದರೆ ಸ್ಲೈಡಿಂಗ್ ಆಗ್ಬೋದು. ಸ್ವಲ್ಪ ನೋಡ್ಕೊಂಡು ಬಂದರೆ ನೀಟಾಗಿ ದರ್ಶನ ಆಗುತ್ತೆ. ಬನ್ನಿ ಹೋಗೋಣ. ಜನ ಕಮ್ಮಿ ಇದ್ದಾರೆ, ಲೈವಲ್ಲಿ ಅಲ್ಲಿ ಹಾಕಿದ್ರು ಟಿ ವಿಯಲ್ಲಿ. ತುಂಬ ಅಂದರೆ ತುಂಬ ಕಮ್ಮಿ ಇದ್ದಾರೆ. ಮಿನಿಮಮ್ ಅಂದರು 10ರಿಂದ 12,000 ಜನ ಇರುವಂಥ ಟೆಂಪಲ್ಲು. ಖಾಲಿ ಹೊಡಿತಾ ಇದೆ. ಗುರು ಕುತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಗುರು. ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಯಸ್ಸಾದವ್ರು ಬಂದರೆ ಈ ಥರ ಇದರಲ್ಲಿ ಕುತ್ಕೋಬೋದು. ಆರಾಮಾಗಿ ಕುಂತ್ಕೊಂಡು ದರ್ಶನ ಕ್ಯೂಲ್ಲಿ ಹೋಗ್ಬೋದು. ನಮಗಂತೂ ಬೇಗ ದರ್ಶನ ಆಗ್ತಾಯಿದೆ. ಪಕ್ಕದಲ್ಲೇ ದೇವಸ್ಥಾನ, 10 ನಿಮಿಷದಲ್ಲಿ ದರ್ಶನ ಆಗುತ್ತೆ. ನಿಜವಾಗ್ಲೂ ಖುಷಿ ಪಡಬೇಕು. ಕಷ್ಟ ಬಿದ್ದು ಟ್ರೆಕ್ಕಿಂಗ್ ಮಾಡ್ಕೊಬಂದಿದ್ದಕ್ಕೂ ವರ್ತ್ ಅಂತಲೇ ಹೇಳ್ತೀನಿ. ಬೇಗನೆ ದರ್ಶನ. ಇವತ್ತು ಇಲ್ಲೇ ಸ್ಟೇ ಆಗಿ ನಾಳೆನೂ ದೇವ್ರು ನೋಡ್ಕೊಂಡು ಹೋಗೋಣ. ಅಕಸ್ಮಾತ್ ಅಂದರೆ ಇಲ್ಲಿ ಇಂಟರ್ನೆಟ್ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಗುರು. ಇಂಟರ್ನೆಟ್ ಪ್ರಾಬ್ಲಮ್ ಇಲ್ಲ ಅಂತ ಭಯ ಪಡೋಂಗಿಲ್ಲ. ಫೋನ್ಪೇ ಗೂಗಲ್ ಪೇ ಇಟ್ಕೊಂಡು ಇರ್ಬೋದು. ಕ್ಯಾಶ್ ಇದ್ದರೆ ಅದ್ರೂ ಕೂಡ ಇರ್ಬೋದು. ಜಸ್ಟ್ 300-400 ರೂಪಾಯಿಗೆ ನಿಮ್ಮ ಟೆಂಟ್ ಸಿಗುತ್ತೆ. ರೂಮ್ ಆದರೂ ಕೂಡ ಕಮ್ಮಿ ರೇಟ್ ಸಿಗುತ್ತೆ. ಜಾಸ್ತಿ ಎಲ್ಲ ಏನಿಲ್ಲ. ಸುಮ್ಮನೆ ವೀಡಿಯೋದಲ್ಲಿ ಹೆವಿ ರೇಟ್ ಅಂತಾರೆ. ಇದು ತುಂಬ ಅಂದರೆ ತುಂಬ ಕಮ್ಮಿ ರೇಟು. ಇಲ್ಲಿ ನಾವು ಟೋಕನ್ ಕೊಡಬೇಕು. ಟೋಕನ್ ಕಲೆಕ್ಟ್ ಮಾಡಿಕೊಂಡು ದರ್ಶನ ಕ್ಯೂಗೆ ಹೋಗಬೇಕು. ಒಂದು 3 ರೋ ಇರುತ್ತೆ ದರ್ಶನ ಅಷ್ಟೇ, ಜಾಸ್ತಿ ಇಲ್ಲ. ಭಯ್ಯ ಓಕೆ, ಥ್ಯಾಂಕ್ ಯು. ಇದು ದರ್ಶನದ ಕ್ಯೂ. ಇಷ್ಟು ಕಮ್ಮಿ ಜನ ಕೇದಾರನಾಥ ದೇವಸ್ಥಾನದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಎಷ್ಟು ಕಮ್ಮಿ ಗೊತ್ತಾ, ಲೈಫಲ್ಲಿ ಇಷ್ಟು ಕಮ್ಮಿ ಇಷ್ಟು ಬೇಗ ದೇವ್ರ ದರ್ಶನ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಯಪ್ಪ ಎಷ್ಟು ಕ್ವಿಕ್ಕು ಗುರು, ಬೇಗ ಆಗ್ತಾಯಿದೆ. ಬ್ಯಾಗ್ ಅಲೋ ಇದೆಯಾ? ಎಸ್, ಬ್ಯಾಗ್ ಅಲೋ ಇದೆ. ಇಲ್ಲಿ ಕೌಂಟ್ರ್ ನಾನು ಕಾಣಲೇ ಇಲ್ಲಪ್ಪ. ಸ್ಲಿಪ್ಪರ್ನ ಇಲ್ಲೆಲ್ಲರೂ ವ್ಯವಸ್ಥೆ ಮಾಡಿಬಿಡೋಣ. ಜಾಗ ಇದೆ, ಆ ಕಡೆ ಸೈಡ್ ಬಿಟ್ಬಿಟ್ರೆ ಬಂದು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಬೇಡ, ವಾಪಸ್ ಬರಬೇಕಾದ್ರೆ ಇಲ್ಲಿ ಬಿಟ್ಬಿಟ್ರೆ ವಾಪಸ್ ಬಂದು ಎತ್ಕೊಳ್ಬೋದು. ಯಾರು ಜಗಳ ಮಾಡಲ್ಲ ಅನ್ಕೊತೀನಿ. ಹಾಂ, ಇಲ್ಲಿ ಸ್ಲಿಪ್ಪರ್ ಬಿಟ್ವಿ. ತೀರಾ ಅಂದರೆ ತೀರಾ ಕಮ್ಮಿ ಗುರು. ಲಿಟ್ರಲಾಗಿ ಬಂದಿದ್ದು ಕಷ್ಟ ಬಿದ್ದು ಈ 3 ಗಂಟೆಗೆ ಬಿಟ್ವಿ ಅಲ್ಲಿ ಟ್ರೆಕ್ಕಿಂಗು. ಹತ್ತಿರ 1 ಗಂಟೆಗೆ ಬಂದ್ವಿ. ಫುಲ್ಲು ಸುಸ್ತಾಗ್ತಾಯಿತ್ತು. ಬಟ್ ಬಂದು ದೇವಸ್ಥಾನ ಮಿಡ್ನೈಟಲ್ಲಿ ನೋಡಿದ್ಮೇಲೆ ಆ ಒಂದು ನೋವು ಕಮ್ಮಿ ಆಗಿ ಸ್ವಲ್ಪ ಫೀಲ್ ಸಿಕ್ತು. ಬೆಳಗ್ಗೆ ಎದ್ದಾಗ ಲೈಟ್ ಫ್ರೆಶ್ಶು, ಲೈಟಾಗಿ ಕಾಲು ಪೆನ್ ಇದೆ. ಜಾಸ್ತಿ ಎಲ್ಲ ಏನಿಲ್ಲ. 23 ಕಿಲೋಮೀಟ್ರು ಟ್ರೆಕ್ ಮಾಡ್ಬೋದು. ಬಟ್ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಹೆವಿ ಕಷ್ಟ ಗುರು. ಕಷ್ಟ ಬಿದ್ದು ಟ್ರೆಕ್ಕಿಂಗ್ ಮಾಡ್ಕೊಬಂದರೆ ನಿಜವಲ್ಲೂ ಕೂಡ ಈ ಥರ ಅದು ಮಾನ್ಸೂನಲ್ಲಿ ಬೇಗನೆ ದರ್ಶನ ಆಗುತ್ತೆ ಗುರು. ವರ್ತ್ ವಿಸಿಟ್ ಗುರು, ನಿಜವಲ್ಲೂ ಹೇಳ್ತೀನಿ. ಇಷ್ಟು ಬೇಗನೆ ಇಷ್ಟು ಕಮ್ಮಿ ಕ್ರೌಡಲ್ಲಿ ದರ್ಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ನಾನು ಬರೋಕ್ಕೆ ಮುಂಚೆ ಸುಮಾರು ಜನ ಕೇಳ್ಕೊಬಂದೆ ಹೆಂಗಿರುತ್ತೆ ದರ್ಶನ, ಫೀಸ್ ಏನು ಕೊಡಬೇಕಂತ. ಹೊಸ ದರ್ಶನ ಮಾಡ್ತೀನಿ ಅಂತಂದರೆ ಹತ್ತತ್ರ ಏನಿಲ್ಲ ಅಂದ್ರೂ ಒಂದು 3,000-4,000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ಬೇಗನೆ ವಿತೌಟ್ ಅಮೌಂಟು ಯಾವುದೇ ಥರದ ದುಡ್ಡಿಲ್ಲದೆ ಫ್ರೀಯಾಗಿ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ. ನಿಜ ನೋಡಿ, 2 ಸ್ಟೆಪ್, ಒಂದು 3-4 ಸ್ಟೆಪ್ ಒಳಗಡೆ ಬಂದ್ವಿ, ಇಲ್ಲೇ ದೇವಸ್ಥಾನ. ಅದು ಕ್ರೌಡು ಮುಗೀತಂದರೆ ದೇವ್ರ ದರ್ಶನ ಆಗುತ್ತೆ. ನೋಡಿ ಯಾರಾದರೂ ಮಾನ್ಸೂನಲ್ಲಿ ನೀವು ಪ್ಲಾನ್ ಮಾಡ್ತೀನಿ ಅಂತಂದರೆ ಬೇಗ ಬನ್ನಿ, ಈ ಮಂತ್ ಎಂಡ್ ಒಳಗಡೆ ಬನ್ನಿ. ಟಿ ವಿಲಿ ಹೇಳ್ತಾರೆ ಗೊತ್ತಾ, ಅಲ್ಲಿ ಅಷ್ಟು ಸ್ಲೈಡ್ ಆಗ್ತಾಯಿದೆ, ಇಲ್ಲಿ ಇಷ್ಟು ಸ್ಲೈಡ್ ಆಗ್ತಾಯಿದೆ, ಎಂಥದ್ದು ಇಲ್ಲ. ಇಲ್ಲಿ ನಾರ್ಮಲಾಗಿ ಸ್ಲೈಡಿಂಗ್ ಅನ್ನೋದು ಹಾಗೇ ಆಗುತ್ತೆ, ಅದು ಮಾನ್ಸೂನ್ ಆಗಲಿ ನಾರ್ಮಲ್ ಟೈಮ್ ಆಗಲಿ. ಬಟ್ ಎಲ್ಲ ಟೈಮಲ್ಲೂ ಸ್ಲೈಡಿಂಗ್ ಆಗಲ್ಲ. ನಾವು ಬರೋ ಟೈಮಲ್ಲಿ ಟಿ ವಿಯಲ್ಲಿ ಸಿಕ್ಕಾಪಟ್ಟೆ ಹೇಳ್ತಿರು, ಉತ್ತರಾಖಂಡಲ್ಲಿ ಹೆವಿ ಸ್ಲೈಡಿಂಗ್ ಆಗ್ತಾಯಿದೆ, ಯಾರು ಕೂಡ ಯಾತ್ರನ ಕೈಗೊಳ್ಬಿಡಿ ಅಂತ ಹೇಳ್ತಾಯಿದ್ರು. ಬಟ್ ದೇವ್ರ ದಯದಿಂದ ಯಾವುದೇ ಥರದ ಸ್ಲೈಡಿಂಗ್ ಇಲ್ಲ. ಬಿಸಿಲು ಬರ್ತಾಯಿದೆ, ನಿಮ್ಗೆ ಲಿಟ್ರಲ್ ತೋರಿಸ್ತೀನಿ ನೋಡಿ. ಇವತ್ತೆಷ್ಟು ಗೊತ್ತಾ, ಆಗಸ್ಟ್ 1ನೇ ತಾರೀಕು, ಜುಲೈ 1ನೇ ತಾರೀಕಿದು ನೋಡಿ. ಬಿಸಿಲು ಫುಲ್ ಬಿಸಿಲು ಬರ್ತಾ ಇದೆ. ಇಲ್ಲಿ ಯಾವುದೇ ಥರದ ಮಳೆ ಗಿಳೆ ಆ ಥರದ್ದು ಏನಿಲ್ಲ, ಜಸ್ಟ್ ಲೈಟ್ ಮಳೆ ಬರುತ್ತೆ, ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಸ್ಲೈಡಿಂಗ್ ಗಿಡಿಂಗ್ ಏನೂ ಆಗ್ತಾಯಿಲ್ಲ. ಬಿಸಿಲು ಕಂಪ್ಲೀಟಾಗಿ ಬಿಸಿಲಾಗಿದೆ. ಯಾರಾದ್ರು ಪ್ಲಾನ್ ಮಾಡ್ತೀನಿ ಅಂದರೆ ಜುಲೈ 2, 3, 4, 5ನೇ ತಾರೀಕೆ ಪ್ಲಾನ್ ಮಾಡ್ಕೊಳ್ಳಿ. ಬಿಕಾಸ್ ಅತಿ ಕಡಿಮೆ ಬೆಲೆಗೆ ಬೇಗನೆ ಬರ್ತೀರಾ, ಯಾವುದೇ ಥರದ ಫೀಸ್ ಕೊಡದೆ, ಎಂಟ್ರಿ ಫೀಸ್ ಕೊಡದೆ ಬೇಗನೆ ದರ್ಶನ ಪಡ್ಕೊತೀರಾ. ವರ್ಷ ದರ್ಶನ ಮಾಡೋದ್ರಿಂದ ಈ ಥರದ್ದು ಕೊಡ್ತಾರೆ. 50 ರೂಪಾಯಿ ಅಂತೆ, ಸ್ವಲ್ಪ ಜಾಸ್ತಿನೇ. ಅದೇಗ ಭಯ್ಯ 50 ರೂಪೀಸೇನಾ? ಹಾಂ, ದೋ ಆದ್ಮೇನಾ? ಓಕೆ. ಈ ಥರ ತೊಗೊಂಡೋಗಿ ಸ್ವರ್ಥ ದರ್ಶನ ಮಾಡೋರು ದೇವ್ರ ಮೇಲೆ, ವಿಗ್ರಹದ ಮೇಲೆ ಹಾಕ್ಬೋದು. ಅಂದರೆ ಆ ಭುಜ ಇದೆಯಲ್ಲ, ಶಿವನ ಭುಜ, ಅದ್ರ ಮೇಲೆ ಹಾಕ್ಬೋದು. ಸೊ ನಾವು ಕೂಡ ತೊಗೊಂಡಿದ್ದೀವಿ. ಬನ್ನಂಗೆ ಕ್ಯೂವಲ್ಲಿ ಹೋಗೋಣ. ನಿಜ ಗುರು, ನಾನೇನೋ ಅನ್ಕೊಬಂದೆ, ರಿಯಾಲಿಟಿ ತುಂಬ ಚೆನ್ನಾಗಿದೆ. ನಾನು ಕಾಶಿಗೆ ಹೋದಾಗ ಕೂಡ ಈ ಫೀಲ್ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಆ ವೈಬು ಕ್ಯಾರಿ ಆಗ್ತಾಯಿದೆ. ಇಲ್ಲಿ ನೋಡಿ, ಅಗೋರಿಗಳೆಲ್ಲ ಬಂದು ನಾಮ ಹಾಕ್ತಾಯಿದ್ದಾರೆ, ಏನೋ ತಗೋತಾ ಇದ್ದಾರೆ. ಆ ಕಡೆ ಅಗೋರಿ ಒಬ್ಬರು ನಿಂತಿದ್ದಾರೆ. ಲಿಟ್ರಲಾಗಿ ನೀವು ಎಷ್ಟೇ ಕಿಲೋಮೀಟರ್ ಟ್ರೆಕ್ ಮಾಡ್ಕೊಬಂದರೂ ಕೂಡ ಈ ಜಾಗ ಬಂದಮೇಲೆ ಆ ಒಂದು ವೈಬು, ಆ ಎನರ್ಜಿ ನಿಮ್ಮ ಒಂದು ಪೇನ್ನ ಕಂಪ್ಲೀಟಾಗಿ ಕಿಲ್ ಮಾಡಿಬಿಡುತ್ತೆ. ಬಂದ ತಕ್ಷಣ ಆ ಒಂದು ಪೇನ್ ಇಲ್ಲದೆ ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಖುಷಿಯಾಗಿ ಒಂದಿನ ಎಕ್ಸ್ಟ್ರಾ ಟೆಂಟ್ ತೊಗೊಂಡು ಸ್ಟೇ ಮಾಡಿಬಿಟ್ಟು ಹೋದ್ರೂ ಕೂಡ ಹೊರತಾಗಿರುತ್ತೆ. ನಿಜ ಚೆನ್ನಾಗಿದೆ, ಒಂದು ಬೆಸ್ಟ್ ಜಾಗ. ಸ್ನೋಫಾಲ್ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ನಮ್ಮ ಈ ಒಂದು ಮಾನ್ಸೂನ್ ಟೈಮಲ್ಲಿ ಸ್ನೋಫಾಲ್ ಯಾವುದೂ ಇರಲ್ಲ, ಆಲ್ರೆಡಿ ಮುಗಿದೋಗಿದೆ. ನೀವು ಮೇ, ಜೂನ್ ಆ ಟೈಮಲ್ಲಿ ಬಂದರೆ ಸ್ನೋಫಾಲು ಮತ್ತು ಸ್ನೋ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ಅಕ್ಟೋಬರ್, ಸೆಪ್ಟೆಂಬರಲ್ಲಿ ಬಂದರೆ ಸಿಕ್ಕಾಪಟ್ಟೆ ಸ್ನೋ ನೋಡೋಕ್ಕೆ ಸಿಗುತ್ತೆ. ಈ ಟೈಮಲ್ಲಿ ಸ್ನೋ ಇಲ್ಲ. ಶಿವನ ಇಷ್ಟ ಆಗಿರುವಂಥ ಬಿಲ್ವ ಪತ್ರೆ ಮತ್ತು ಹೂವನ ಶಿವನಿಗೆ ಹಾಕೋಣ. ಜೈ ಶ್ರೀ ಕೇದಾರ್, 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 ಜೈ ಶ್ರೀ ಕೇದಾರ್. ಹರ ಹರ ಮಹಾದೇವ್, ಜೈ ಜೈ ಜೈ. ದೇವಸ್ಥಾನದಿಂದ ಜಸ್ಟ್ ಒಂದು 500 ಮೀಟ್ರು ಈ ಕಡೆ ಸೈಡ್ಗೆ ಬಂದರೆ ಇಲ್ಲೊಂದು ಬಾಬಾ ಬಫ್ರಿನಾಥ್ ಅಂತ ಒಂದು ಆಶ್ರಮ ಇದೆ. ಇಲ್ಲಿ ನಿಮಗೆ ಊಟ ಫೆಸಿಲಿಟಿ, ಕಾಫಿ, ಟೀ, ಸ್ಟೇ ಕೂಡ ಫೆಸಿಲಿಟಿ ಕೊಡ್ತಾರೆ. ನಾವಿಲ್ಲಿ ನಾಷ್ಟಕ್ಕೆ ಬಂದಿದ್ದೀವಿ. ಫ್ರೀ, ಯಾವುದೇ ರೀತಿಯ ಕಾಸು ಕೊಡೋಂಗಿಲ್ಲ ಅನ್ಕೊತೀನಿ. ಇಲ್ಲಿ ಪ್ಲೇಟ್ ತೊಗೋಬೇಕು, ದೊಡ್ಡ ಪ್ಲೇಟ್ ಕೊಡ್ತಾರೆ. ಅಲ್ಲಿ ನಾಷ್ಟ. ಹಾಂ, ವಿಡಿಯೋ ಅಲ್ಲಣ್ಣಯ್ಯ. ಓಕೆ. ಈ ಜಾಗದಲ್ಲಿ 3 ಟೈಮು ಊಟ ಕೊಡ್ತಾರೆ ಗುರು. ತಿಂಡಿ, ಮಧ್ಯಾಹ್ನ ಊಟ ಎಲ್ಲ ಕೊಡ್ತಾರೆ. ಯಾವುದೇ ರೀತಿಯ ಪೇ ಮಾಡೋಂಗಿಲ್ಲ. ಕೇದಾರ್ನಾಥ್ಗೆ ಬಂದವ್ರಿಗಂತೂ ಒಂದು ಬೆಸ್ಟ್ ಫೆಸಿಲಿಟಿ ಆಗುತ್ತೆ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿಬಿಟ್ಟು ಹೋಗ್ಬೋದು. ಇಲ್ಲಿ ಏನಂದರೆ ಅವರು ವೀಡಿಯೋ ಮಾಡಿಬಿಡಿ ಅಂದರು, ಯಾಕಂದರೆ ಊಟ ಚೆನ್ನಾಗಿಲ್ಲ ಅಂತ ಯಾರಾದರೂ ರಿವ್ಯೂ ಕೊಟ್ಟರೆ ನಮ್ಮ ಸ್ವಾಮೀಜಿಗೆ ಬೇಜಾರಾಗ್ಬಿಡುತ್ತೆ ಅಂತ ಹೇಳಿದ್ರು. ಒಂದು ಬೈಟ್ ಮಾಡೋಣ. ಸೂಪರ್ ಆಗಿದೆ. ಯಾರಾದರೂ ಯಾತ್ರಿಗಳು ಕಮ್ಮಿ ಬಜೆಟಲ್ಲಿ ಇದರ ಯಾತ್ರೆ ಮಾಡ್ತೀನಿ ಅಂದರೆ ಇಲ್ಲಿ ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಸೊ ಅವ್ರು ಬೇಡ ಅಂತ ಇದ್ದಾರೆ. ನಾನು ವೀಡಿಯೋನ ಕಟ್ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ತೀನಿ.
8ನೇ ಶತಮಾನದಲ್ಲೇ ನಮ್ಮ ಶಂಕರಾಚಾರ್ಯರಿಗೆ ಒಂದು ದೇವಸ್ಥಾನನ ಇಂಟರ್ಲಾಕಿಂಗ್ ಸಿಸ್ಟಮ್, ಈಗಿನ ತರ ಕ್ರೇನು ಆ ತರ ದೊಡ್ಡ ದೊಡ್ಡ ಮಿಷಿನರಿ ಇರಲಿಲ್ಲ. ಜಸ್ಟ್ ಮ್ಯಾನ್ ಪವರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಆಗಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಅದೇ ಕಾರಣಕ್ಕೆ ಒಂದು ದೇವಸ್ಥಾನ ಯಾವುದೇ ಫ್ಲಡ್ ಬಂದ್ರು ಅರ್ಥಕ್ವೇಕ್ ಆದ್ರೂ ಕೂಡ ಏನೂ ಆಗಲ್ಲ, ಅಳ್ಳಾಡಕ್ಕೂ ಚಾನ್ಸ್ ಇಲ್ಲ. ಈ ದೇವಸ್ಥಾನನ ಮೊದಲು ಪಾಂಡವರು ಕಟ್ಟಿದ್ರಂತೆ. ಕಾರಣಾಂತರಗಳಿಂದ ಅದು ಡೆಸ್ಟ್ರಾಯ್ ಆದ್ಮೇಲೆ ಸುಮಾರು 8ನೇ ಶತಮಾನದಲ್ಲಿ ನಮ್ಮ ಶಂಕರಾಚಾರ್ಯರು ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಬಟ್ 2013 ಫ್ಲಾಶ್ ಫ್ಲಡ್ ಇಂದ ಒಂದು ದೇವಸ್ಥಾನ ಉಳ್ಕೊಳ್ಳೋಕೆ ಕಾರಣ ಆ ಕಲ್ಲು ಅಂತಾನೆ ಹೇಳ್ಬೋದು. ಕಲ್ಲಲ್ಲ ಗುರು, ಭೀಮಶಿಲಾ ಅಂತ ಕರೀತಾರೆ. ಈ ಒಂದು ಕಲ್ಲಿಲ್ಲ ಅಂತಂದ್ರೆ ಈ ಒಂದು ದೇವಸ್ಥಾನ ಉಳ್ಕೊಂತಿತ್ತೋ ಇಲ್ವೋ ಗೊತ್ತಿಲ್ಲ, ಆ ಲೆವೆಲ್ಗೆ ಫ್ಲಾಶ್ ಫ್ಲಡ್ ಆಗಿತ್ತು. ಇದು ಮೇಲ್ಗಡೆಯಿಂದ ಉಣ್ಕೊ ಬಂದು ಸೀದಾ ದೇವಸ್ಥಾನಕ್ಕೆ ಅಡ್ಡ ನಿಂತಿರೋದ್ರಿಂದ ದೇವಸ್ಥಾನ ಉಳ್ಕೋತು ಅಂತಾನೆ ಹೇಳ್ಬೋದು. ಆ ಫ್ಲಡ್ ನೀರು ಏನಿದೆಯಲ್ಲ ಅದು ಡೈವರ್ಟ್ ಆಗಿ ಆ ಕಡೆ ಈ ಕಡೆ ಎರಡು ಸೈಡು ಡೈವರ್ಟ್ ಆಗಿದ್ರಿಂದ ದೇವಸ್ಥಾನಕ್ಕೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ನೋಡಿ, ಅಲ್ಲಿಂದ ಮೇನ್ ಆಗಿ ಕಲ್ಲು ಉಂಟ್ಕೊ ಬಂದಿದ್ದು, ಫ್ಲಡ್ ಶುರುವಾಗಿದ್ದು ಅಲ್ಲಿಂದ ಅಂತಾನೆ ಹೇಳ್ಬೋದು. ಆ ಬೆಟ್ಟದಲ್ಲಿ ಕ್ಲೌಡ್ ಬಸ್ಟ್ ಆಗಿರೋದ್ರಿಂದ ಇಮುದ್ ಜೊತೆಗೆ ಸಿಕ್ಕಾಪಟ್ಟೆ ನೀರು ಬಂತು. ನೀರ್ ಜೊತೆಗೆ ಒಂದು ಕಲ್ಲು ಬಂದು ಸೀದಾ ಬಂದು ದೇವಸ್ಥಾನ ಮುಂದೆ ಲ್ಯಾಂಡ್ ಆಯ್ತು. ಇದೇ ಕಾರಣಕ್ಕೆ ದೇವಸ್ಥಾನಕ್ಕೆ ಬರಬೇಕಾಗಿದ್ದ ನೀರು ಡೈವರ್ಟ್ ಆಗಿ ಲೆಫ್ಟ್ ಮತ್ತೆ ರೈಟ್ ಎರಡೂ ಸೈಡು ಕೂಡ ಡೈವರ್ಟ್ ಆಗಿದ್ರಿಂದ ದೇವಸ್ಥಾನಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಲಿಟರಲ್ ಆಗಿ ಹೇಳ್ತೀನಿ, ಜಾಸ್ತಿ ಉಸಿರಾಡೋಕ್ಕಾಗಲ್ಲ, ಒಂದು ಲೆವೆಲ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಕೂಡ ಆಗುತ್ತೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಆದರೆ ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗ್ತಲ್ಲ. ಹೆವಿ ಬ್ರೀದಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಲೈಟಾಗಿ ಅಲ್ಲಲ್ಲಿ ಹಿಮ ಬರ್ತಾ ಇರುತ್ತಲ್ಲ, ಆ ಒಂದು ಕಾರಣಕ್ಕೆ ಸ್ವಲ್ಪ ಆ ಉಸಿರಾಡ್ಕೊಂಡು ಲೈಟಾಗಿ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಥರದ್ದು ಯಾವುದೂ ಇಲ್ಲ. ನಾನು ಹೇಳಿದ್ನಲ್ಲ, ಆ ಒಂದು ಭೀಮಶಿಲಾ ಅದಿಲ್ಲ ಅಂದ್ಕೊಳ್ಳಿ, ಇವತ್ತಿನ ಈ ಒಂದು ಕೇದಾರನಾಥ ಟೆಂಪಲ್ಲು ಉಳಿತಾ ಇರಲಿಲ್ಲ. ಯಾವ ಲೆವೆಲ್ಗೆ ಫ್ಲಡ್ ಆಗಿತ್ತಂದರೆ ಈ ಅಕ್ಕಪಕ್ಕ ಏನಿದೆಯಲ್ಲ ಕಂಪ್ಲೀಟಾಗಿ ಎಲ್ಲನೂ ಫ್ಲಾಶ್ ಫ್ಲಡ್ಡಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿ ಹೊಸದಾಗಿ ನೋಡಿ ಶಿಲೆ ಆ ಕಲ್ಲುಗಳು ಬಂದಿದೆಯಲ್ಲ, ಆ ಕಲ್ಲಲ್ಲಿ ಶಿಲೆಗಳನ್ನ ಕೆತ್ತನೆ ಮಾಡಿ ಇನ್ನೂ ಕೂಡ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಒಂದು ಪವಾಡಮಯವಾಗಿರುವಂಥ ಒಂದು ದೇವಸ್ಥಾನ, ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ತೀನಿ. ಇವತ್ತಿಗೂ ಒಂಚೂರು ಇಂಥ ಫ್ಲಾಶ್ ಫ್ಲಡ್ ಬರಲಿ, ಏನಾರು ಆಗಲಿ, ಸ್ಲೈಡ್ಸ್ ಆಗಲಿ, ಅಳ್ಳಾಡದೆ ನಿಂತಿದೆ ಅಂದರೆ ನಿಜವಾಗ್ಲೂ ಕೂಡ ಪವಾಡ ಅಂತಲೇ ಹೇಳ್ಬೋದು. ಒನ್ಸ್ ಲೈಫಲ್ಲಿ ಈ ಒಂದು ದೇವಸ್ಥಾನನ ಬಂದು ನೋಡೋವಂಥ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಪಡ್ಕೊಳ್ಳೇಬೇಕು. ಯಾಕಂದರೆ ಮನೆ ಬಿಡಬೇಕಾದ್ರೆ ವಾಪಸ್ ಬರ್ತೀವೋ ಇಲ್ವೋ ಅನ್ನೋ ಒಂದು ಗ್ಯಾರಂಟಿನೇ ಇರಲ್ಲ. ಬಿಕಾಸ್ ನೀವು ಋಷಿಕೇಶಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ತೀರಾ ಗೌರಿಕುಂಡವರೆಗೂ, ಆ ಒಂದು ಟ್ರಾವೆಲಿಂಗ್ ಇದೆಯಲ್ಲ, ಹೆವಿ ವಸ್ತು, ಸಿಕ್ಕಾಪಟ್ಟೆ ಸ್ಲೈಡಿಂಗು, ಹೆವಿ ಮೌಂಟೇನು, ಎಲ್ಲ ಬೆಟ್ಟನೂ ಕೊರೆದು ಮಾಡಿರ್ತಾರಲ್ಲ. ಯಾವ ಟೈಮಲ್ಲಿ ಕಲ್ಲು ಬೀಳುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಬಂದು ವಾಪಸ್ ನೀನು ಸೇಫಾಗಿ ಹೋಗಿದ್ದೀಯ ಅಂದರೆ ನಿಮ್ಮ ಮೇಲೆ ಆ ದೇವರ ಒಂದು ಅನುಗ್ರಹ ಇದೆ ಅಂತಲೇ ಹೇಳ್ಬೋದು. ಆ ಒಂದು ಕಾರಣಕ್ಕೆ ವಾಪಸ್ ಹೋಗಿದ್ದೀಯ ಅಂತ ಅನ್ಕೋಬೇಕು. ನಿಜವಾಗ್ಲೂ ಕೂಡ ಇದು ಬಂದು ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯೆನ್ಸು. ಬಂದರೆ ಎಲ್ಲ ದೇವಸ್ಥಾನ ಸುತ್ತೀರಾ, ಈ ಥರ ಒಂದು 24 ಕಿಲೋಮೀಟ್ರ್ ಟ್ರೆಕ್ ಮಾಡಿಕೊಂಡು ಬರೋದಿದೆಯಲ್ಲ, ನಿಜವಾಗ್ಲೂ ಗ್ರೇಟು. ಬರಬೇಕಾದ್ರೆ ಎನರ್ಜಿ ಡ್ರಾಪ್ ಆಗುತ್ತೆ, ಅದಾದಮೇಲೆ ಆ ಎನರ್ಜಿ ಒಂದು ದೇವಸ್ಥಾನ ನೋಡಿದ್ರೆ ರೀಬೂಸ್ಟ್ ಆಗುತ್ತೆ. ಆ ರೀಬೂಸ್ಟ್ ಆದಾಗ ಯಾವ ನೋವು ಕೂಡ ಕಣ್ಮುಂದೆ ಕಾಣಿಸಲ್ಲ. ಈಗ ನಾವು ಬಂದಿರೋದು ಆದಿಶಂಕರಾಚಾರ್ಯರನ್ನ ಇದು ಮಾಡಿರೋಂಥ ಐಕ್ಯ ಆಗಿರೋಂಥ ಒಂದು ಜಾಗ. ಇವರೇ ಬಂದು ನಮ್ಮ ಕೇದಾರನಾಥ್ ಟೆಂಪಲ್ಲು ಮತ್ತು ಬದ್ರಿನಾಥ್ ಟೆಂಪಲ್ ಕೂಡ ಅಡಿಪಾಯ ಇಟ್ಟೋರು ಅಂತ ಹೇಳ್ತಾ ಇದ್ದಾರೆ. ಇವರು ಇಲ್ಲಿ ಬಂದು ಐಕ್ಯ ಆಗಿದ್ದಾರೆ ಅನ್ನೋದು ಒಂದು ಪ್ರತೀತಿ. ನಮ್ಮ ಈ ಕೇದಾರನಾಥ್ ಏನಿದೆಯಲ್ಲ ದೇವಸ್ಥಾನ, ಈ ಒಂದು ದೇವಸ್ಥಾನ ಪಾಂಡವರು ಕಟ್ಟು ಡೆಸ್ಟ್ರಾಯ್ ಆದಮೇಲೆ ಮತ್ತೆ ಅದನ್ನ ರಿಸರ್ಚ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದಂಥ ಮಹಾನುಭಾವ. ಕೆಳಗಡೆ ಹೋಗೋಣ ಬನ್ನಿ. ಇವ್ರ ಬಗ್ಗೆ ನಾವು ಹಿಸ್ಟ್ರಿಯಲ್ಲಿ ಕೇಳಿದ್ವಿ, ಇಲ್ಲಿ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಪಾಂಡವರು ಯಾವಾಗೋ ಒಂದು ತುಂಬ ಲಕ್ಷಾಂತರ ವರ್ಷಗಳಿಂದ, ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರುವಂಥ ಒಂದು ದೇವಸ್ಥಾನ ಇದೆ ಅಂತ ಕಂಡಿಡಿದು ಇಲ್ಲಿ ಬಂದು ಒಂದು ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡಿ ಇವತ್ತು ಪ್ರಪಂಚದಾದ್ಯಂತ ಎಷ್ಟು ಜನ ಬರ್ತಾರೆ ಅಂದರೆ ಲೆಕ್ಕನೇ ಇಲ್ಲ. ಹೆವಿ ಜನ ಬಂದು ನೋಡ್ಕೊಂಡು ಹೋಗುವಂಥ ಒಂದು ದೇವಸ್ಥಾನ. 6 ಮಂತ್ಗೊಂದು ಬಾರಿ ಒಂದು ದೇವಸ್ಥಾನ ಕಂಪ್ಲೀಟಾಗಿ ಶೆಡೌನ್ ಆಗಿಬಿಡುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಹಿಮಾಲಯದ ತಪ್ಪಲಿನಲ್ಲಿರೋದ್ರಿಂದ ಈ ಒಂದು ದೇವಸ್ಥಾನ 6 ತಿಂಗಳು ಯಾವುದೇ ರೀತಿಯ ಓಪನ್ ಇರಲ್ಲ. 6 ತಿಂಗಳು ಮಾತ್ರ ಓಪನ್ ಇರುತ್ತೆ. ಬಟ್ 6 ತಿಂಗಳಿಗೆ ಆ ಒಂದು ಓಪನ್ ಇರೋವಂಥ ಟೈಮಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ಲೆಕ್ಕನೇ ಇಲ್ಲ, ಕೌಂಟೇ ಇಲ್ಲ, ಹೆವಿ ಜನ ಬರ್ತಾರೆ. ಇವರು ಈ ಒಂದು ದೇವಸ್ಥಾನನ ರೀಸ್ಟೋರ್ ಮಾಡಿದಂಥವ್ರು. ಸೊ ಇವರು ಇಲ್ಲಿ ಬಂದು ಐಕ್ಯ ಆಗಿದೆ. ಇವ್ರ ಬಗ್ಗೆ ನಾವು ಹಿಸ್ಟ್ರಿಯಲ್ಲಿ ತುಂಬ ಕೇಳಿರ್ತೀವಿ. ಇವ್ರು ಬಂದು ಈ ದೇವಸ್ಥಾನನ ಹಿಸ್ಟ್ರಿ ಮಾಡಿ ಇಲ್ಲಿ ಐಕ್ಯ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೆ ಇನ್ನೂ ಮೇಲ್ಗಡೆ ತೋರಿಸ್ತೀನಿ ಬನ್ನಿ. ಈ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿ ಎಲ್ಲ ಆಗಿ, ಬಟ್ ಲಾಸ್ಟಲ್ಲಿ ತಡೆಗೋಡೆನೇ ಎಲ್ಲ ಕಟ್ಟಿರಲಿಲ್ಲ ಮೀನ್ಸ್ ಆ ಕಾಲದಲ್ಲಿ ಈ ಥರ ಫ್ಲಾಶ್ ಫ್ಲಡ್ ಆಗೋದು, ಈ ಥರ ಸ್ಲೈಡಿಂಗ್ ಆಗೋದು ಇರಲಿಲ್ಲ. ಬಿಕಾಸ್ ನಾವೆಷ್ಟು ಎವಲ್ಯೂಟ್ ಆಗಿದ್ದೀವೋ ಅಷ್ಟು ಈ ಒಂದು ನೇಚರ್ನ ಹಾಳು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಡೆನೂ ಕೊರೆದು ಬಿಟ್ಟಿದ್ದಾರೆ ಗುರು. ಬೆಟ್ಟನ ಲಿಟ್ರಲಾಗಿ ಅರ್ಧಕ್ಕರ್ಧ ಕೊರೆದು ನಡೆಯೋಕ್ಕೆ, ವೆಹಿಕಲ್ ಬರೋಕ್ಕೆ ಅಂತ ಮಾಡಿದ್ದಾರೆ. ಅದೇನಾಗುತ್ತೆ, ಈ ಫಸ್ಟೇ ಈ ಒಂದು ಹಿಮಾಲಯ ತಪ್ಪಲುಗಳಲ್ಲಿ ಮರಗಳಿಲ್ಲ, ಆ ಮಣ್ಣನ್ನು ಹೋಲ್ಡ್ ಮಾಡೋಂಥ ಕೆಪಾಸಿಟಿ ಇರಲ್ಲ. ಜಸ್ಟ್ ಗ್ರಾಸ್ ಮಾತ್ರ ಇರುತ್ತೆ. ಆ ಗ್ರಾಸ್ ಎಷ್ಟಂತ ಹೋಲ್ಡ್ ಮಾಡುತ್ತೆ. ಒನ್ಸ್ ನೀವು ಅದನ್ನ ಕಟ್ ಮಾಡಿ ಆ ಒಂದು ಗಟ್ಟಿತನ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫ್ಲಾಶ್ ಅಂದರೆ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗೋದಂತೂ ಗ್ಯಾರಂಟಿ. ಇತ್ತೀಚೆಗೆ ಎಲ್ಲನೂ ಆಗ್ತಾಯಿದೆ. ಇತ್ತೀಚೆಗೆ ಹೊಸದಾಗಿ ಅಂದರೆ ಈ ಫ್ಲಡ್ 2013 ಫ್ಲಡ್ ಆದಮೇಲೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ವ್ಯವಸ್ಥೆ ಮಾಡ್ತಾರೆ. ಏನಂತ ತೋರಿಸ್ತೀನಿ ಬನ್ನಿ. ಫೈನಲಿ ಶಂಕರಾಚಾರ್ಯ ಅವ್ರನ್ನ ನೋಡ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ಹೇಳ್ತಾ ಇದ್ನಲ್ಲ ಗೋಡೆ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ. ಇದೇ ನೋಡಿ ಆ ಗೋಡೆ ಇದೇನಿದೆಯಲ್ಲ, ಆ ಎಡ್ಜಿಂದ ಕಂಪ್ಲೀಟಾಗಿ
ಫುಲ್ಲು ಸುತ್ತುಬಾರ್ದು ಆ ಎಡ್ಜ್ವರೆಗೂ ಬರುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಬಿಕಾಸ್ ಯಾಕಂದರೆ ಈ ಹಿಮಾಲಯದ ತಪ್ಪಲ್ಲಿರುವಂಥ ಮಣ್ಣು ಕಲ್ಲು ಗುಡ್ಡ ಯಾವ ಬೇಕಾದ್ರೂ ಕುಸಿಬೋದು, ಯಾವ ಬೇಕಾದ್ರೂ ಐಸು ಬಸ್ಟಾಗಿ ಬರುವಂಥ ಸಾಧ್ಯತೆ ತುಂಬ ಇದೆ. 2013 ಆದಂಥ ಒಂದು ಇನ್ಸಿಡೆಂಟು ಮತ್ತೆ ರಿಪೀಟ್ ಆಗಬಾರ್ದು ಅಂತ ಗೌರ್ಮೆಂಟಿಗೆ ಒಂದು ಮಹತ್ವವಾಗಿರುವಂಥ ನಿರ್ಧಾರನ ತೊಗೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ಪೂರ್ತಿ ಅಲ್ಲೂ ನೋಡಿ, ಅಲ್ಲೂ ದಾರಿ ಮಾಡಿದ್ದಾರೆ, ಕುರಿಗಿರಿ ಎಲ್ಲ ಮೇಯಿಸ್ತಾ ಇದ್ದಾರೆ, ಅಲ್ಲೂ ದಾರಿ ಮಾಡಿದ್ದಾರೆ. ಅಲ್ಲಿ ನೋಡಿ ಪೂರ್ತಿ ಕೊರೆದು ದಾರಿ ಮಾಡಿರೋದ್ರಿಂದ ಇದು ಕಂಪ್ಲೀಟಾಗಿ ಹುಲ್ಲು, ಯಾವುದೇ ರೀತಿಯ ಬೆಟ್ಟದಲ್ಲಿ ಮರ ಗಿಡ ಏನೂ ಇರಲ್ಲ. ಎಲ್ಲ ಕಡೆ ನೋಡಿ, ಇಲ್ಲೊಂದು ಟ್ರಕ್ ಇದೆಯಂತೆ ಮೇಲ್ಗಡೆ, ಹತ್ತಿರ ಒಂದು 9 ಕಿಲೋಮೀಟರ್ ಹೋಗ್ಬೇಕಂತ. ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಫುಲ್ಲು ಕೊಡ್ದಿರೋದ್ರಿಂದ ಏನಾಗುತ್ತೆ ಅಂದರೆ ಮಳೆ ಬರ್ತಾ ಇದೆ. ರೆಗ್ಯುಲರ್ ಮಳೆ ಬರೋದ್ರಿಂದ ಭೂಮಿ ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದರ ಗಟ್ಟಿನೆಸ್ನ ಕಳ್ಕೊಂಡು ಖುಷಿಯಾಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿರುವಂಥ ಬಂಡೆ ಸಮೇತ ಕುಸಿತಂದರೆ ದೊಡ್ಡದಾಗಿ ಒಂದು ಅದರ ಪ್ರಭಾವ ಇರುತ್ತೆ. ಆ ಒಂದು ಕಾರಣಕ್ಕೆ ದೇವಸ್ಥಾನಕ್ಕೆ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಅಂತ ಗೌರ್ಮೆಂಟ್ ಈ ಒಂದು ಡಿಸಿಷನ್ ತೊಗೊಂಡು ಮಾಡಿದ್ದಾರೆ. ನಿಜಕ್ಕೂ ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು ಬೆಟ್ಟ ಇದೆಯಲ್ಲ, ಬೆಟ್ಟದ ಹಿಂದೆ ಕಂಪ್ಲೀಟಾಗಿ ಹಿಮ ಪರ್ವತ ಇದೆ. ಈಗ ನಾನು ಬಂದಿರೋಂಥ ಟೈಮು ಬಂದು ಜುಲೈ ಆದರೂ ಕೂಡ ಇದೊಂದು ಸಮ್ಮರ್ ಕಮ್ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಇಲ್ಲಿ ಕಂಪ್ಲೀಟಾಗಿ ಐಸೆಲ್ಲ ಕರಗೋಗಿದೆ. ಬಟ್ ಈ ಬೆಟ್ಟದಿಂದ ಆಚೆ ಕಂಪ್ಲೀಟಾಗಿ ಹತ್ತಿರ ಒಂದು 100-150 ಅಡಿ ಮೇಲೆ ಇರುವಂಥ ಒಂದು ಬೆಟ್ಟ ಕಂಪ್ಲೀಟಾಗಿ ಐಸಿಂದ ಸರೌಂಡಿಂಗ್ ಆಗಿದೆ. ಇನ್ ಕೇಸ್ ಆ ಮೋಡ ಆ ಕಡೆ ಹೋದರೆ ನಿಮಗೆ ಮಾಂಟೇಜ್ ಆಗ್ತೀನಿ, ಅದು ನೋಡ್ಕೊಳ್ಳಿ. ನಾವು ಫಸ್ಟಲ್ಲೇ ಹೋಗ್ಬೇಕಾಗಿರೋಂಥ ಒಂದು ದೇವಸ್ಥಾನ ಮಿಸ್ ಮಾಡಿದ್ವಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ನಾವು. ಕಾಲಭೈರವ ಟೆಂಪಲು ಫೇಮಸ್ ಟೆಂಪಲು. ಶಿವನ ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದರೂ ಕೂಡ ಕಾಲಭೈರವ ದೇವಸ್ಥಾನಕ್ಕೆ ಹೋಗಲೇಬೇಕು. ನಾವು ಫಸ್ಟ್ ಬಂದು ಹೋಗೋಕ್ಕಾಗಿಲ್ಲ, ಬಿಕಾಸ್ ಟ್ರೆಕ್ಕಿಂಗ್ ಮಾಡಿ ಅಷ್ಟು ದೂರ ಮತ್ತೆ ಹತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ದೇವ್ರ ದರ್ಶನ ಮಾಡ್ಕೊಂಡ್ವಿ, ಸೆಟಲಾಗಿ ಸ್ಟೇ ಆದ್ವಿ. ಅದಾದಮೇಲೆ ಈಗ ನಮ್ಮ ಪಯಣ ಅಲ್ಲಿಗೆ ಹೊರಡುವಂಥದ್ದು. ಹತ್ತಿರ ಒಂದು 20 ಮಿನಿಟ್ಸ್ ಟ್ರೆಕ್ಕಿಂಗ್ ಮಾಡಬೇಕು. ಬಟ್ ನೀಟಾಗಿ ಜಾಗ ಮಾಡಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಹೋಗ್ತಾ ನಿಮ್ಗೆ ಸಿಗ್ತೀನಿ. ಅಲ್ಲೇ ನಾನು ವೀಡಿಯೋನ ಕೂಡ ಎಂಡ್ ಮಾಡ್ಕೊತೀನಿ. ಬಿಕಾಸ್ ಇದೊಂದು ತುಂಬ ದೊಡ್ಡ ವೀಡಿಯೋ, ಚಿಕ್ಕ ಸಣ್ಣ ಪುಟ್ಟ ವೀಡಿಯೋ ಅಲ್ಲ. ಹತ್ತಿರ ಒಂದು 20 to 25-30 ಮಿನಿಟ್ಸ್ಗಿಂತ ಜಾಸ್ತಿ ಬರ್ಬೋದು. ಕಂಪ್ಲೀಟ್ ನನ್ನ ಟ್ರೆಕ್ಕಿಂಗಿಂದ ಹಿಡಿದು, ಇಲ್ಲಿ ಫುಡ್ಸಿಂದ ಹಿಡಿದು, ಸ್ಟೇಯಿಂದ ಹಿಡಿದು, ದೇವಸ್ಥಾನ ಎಸ್ಟಾಬ್ಲಿಷ್ ಮಾಡಿದ ಅಂದರೆ ದೇವಸ್ಥಾನದ ಬಗ್ಗೆ ಹೇಳಿದ್ದಿಂದ ಹಿಡಿದು ಕಾಲಭೈರವರೆಗೂ ಎಲ್ಲ ನೀವು ಒಂದು ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಬನ್ನಿ ಅಲ್ಲೋಗಿ ಕಾಲಭೈರವ ದೇವಸ್ಥಾನದಲ್ಲಿ ಸಿಗ್ತೀನಿ. ಎಲ್ಲ ಕಡೆ ಸ್ಲೈಡಿಂಗ್ ಆಗಬಾರ್ದಂತ ಈ ಥರ ಕಂಬಿಯಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಏನೇ ಬಂದರೂ ಕೂಡ ತಡ್ಕೋಬೇಕು. ಇದು ನೋಡಿ, ನಾನು ನಿಂತಿರೋ ಜಾಗ ಹಂಗೇ ಪೀಕಲ್ಲಿದೆ. ಟರ್ನ್ ಆದರೆ ಊರುಗುರು ಇಲ್ಲೇ ಟೆಂಟು ಕ್ಯಾಂಪೆಲ್ಲ ಹಾಕ್ಕೊಂಡಿದ್ದಾರೆ. ಎಲ್ಲ ಕಡೆ ಟೆಂಟ್ ನೋಡೋಕ್ಕೆ ಸಿಗುತ್ತೆ, ರೂಮ್ಸ್ ಇದೆ, ಎಲ್ಲನೂ ಸಿಗುತ್ತೆ. ಅದು ದೇವಸ್ಥಾನ. ನಾನು ಹೇಳಿದ್ನಲ್ಲ, ಅಲ್ಲಿಂದ ಫ್ಲ್ಯಾಶ್ ಫ್ಲಡ್ ಆಗಿದ್ದು ಅದೊಂದು ದೊಡ್ಡ ಬೆಟ್ಟ ಗುರು. ಅದು ನನಗೆ ಓಪನ್ ಆಗಲಿ, ಅದು ತೋರಿಸ್ತೀನಿ. ಈ ಕಡೆ ಪೂರ್ತಿ ನೋಡಿ, ಆ ಬೆಟ್ಟ ಇದೆಯಲ್ಲ, ಮಂಜಿದೆಯಲ್ಲ, ಮಂಜಿನ ಮಧ್ಯೆ ಆಗೋರಿದ್ದಾರೆ, ಅಲ್ಲಿ ಆಗೋರಿದ್ದಾರೆ. ನಾಗಾ ಸಾಧುಗಳು ಜಾಸ್ತಿ. ಇಲ್ಲೊಂದು ಆಗೋರಿದ್ದಾರೆ, ಅಲ್ಲೊಂದು ಆಗೋರಿದ್ದಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಟೆಂಟ್ ಹಾಕ್ಕೊಂಡು ಸಿಕ್ಕಾಬಟ್ಟೆ ಈ ನಾಗಾ ಸಾಧುಗಳು, ಅಗೋರಿಗಳು ಹೆವಿ ಇದ್ದಾರೆ ಗುರು. ನೀವು ನಾಗಾ ಸಾಧುಗಳು ನೋಡಬೇಕು, ಈ ಅಗೋರಿಗಳು ನೋಡಬೇಕು ಅಂತಂದರೆ ಕಾಶಿಗೆಲ್ಲ ಹುಡ್ಕೊಂಡು ಹೋಗ್ಬೇಡಿ, ಇಲ್ಲಿಗೆ ಬನ್ನಿ ಕೇದಾರ್ನಾಥ್ಗೆ. ಎಲ್ಲ ಥರದವ್ರು ಸಿಗ್ತಾರೆ. ಬಟ್ ಏನಂದರೆ ಅವ್ರು ಕೇಳೋದಿಷ್ಟೇ, ನಮಗೊಂದು ಕಾಫಿ ಕೊಡಿಸಿ, ನಮಗೊಂದು ಊಟ ಕೊಡಿಸಿ, ಅಷ್ಟು ಮಾತ್ರ ಕೇಳ್ತಾರೆ. ದುಡ್ಡು ಗಿಡ್ಡೆಲ್ಲ ಕೊಡೋಕೆ ಹೋಗ್ಬೇಡಿ, ಊಟ ಕೊಡಿಸಿ ನಿಮ್ಮ ಖುಷಿಗೆ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಕಾಲಭೈರವ ಟ್ರೆಕ್ಕಿಂಗು ಹಿಂಗಿರುತ್ತೆ. ಆ ಥರ ಒಂದು 20 ಮಿನಿಟ್ಸು ದೇವಸ್ಥಾನದ ಟ್ರೆಕ್ ಮಾಡ್ಕೊಂಬರ್ಬೇಕು. ಫಸ್ಟು ನಾವು ಬಂದ ತಕ್ಷಣ ಈ ದೇವಸ್ಥಾನಕ್ಕೆ ಹೋಗಿ ನೋಡಿಕೊಂಡೆ ಕೇದಾರ್ನಾಥ ನೋಡಬೇಕು. ಬಟ್ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕಾಲು ಫೇನು. ಆ ಒಂದು ಕಾರಣಕ್ಕೆ ದೇವಸ್ಥಾನಕ್ಕೆ ಇಲ್ಲಿ ಹತ್ತಕ್ಕಾಗಲಿಲ್ಲ. ಒಂದಿನ ರೆಸ್ಟ್ ಮಾಡಿ ಇವತ್ತು ಹತ್ತಾ ಇದ್ದೀನಿ. ಕಂಪ್ಲೀಟಾಗಿ ನಮ್ಮ ಕರ್ನಾಟಕ ಸ್ಟೈಲು ಪಂಚೆ ಶರ್ಟಲ್ಲಿ ಬಂದುಬಿಟ್ಟಿದ್ದೀನಿ. ಎಲ್ಲರೂ ನಾನು ನೋಡಿ ಡಿಫ್ರೆಂಟಾಗಿ ನೋಡ್ತಾರೆ, ಇವನು ಯಾರು ಗುರು ಹೊಸ್ದಾಗಿ ಬಂದುಬಿಟ್ಟವನೇ ಅಂತ. ಕೇಳಿದಾಗ ಹೇಳ್ತೀನಿ ಸೌತ್ ಇಂಡಿಯನು, ಕರ್ನಾಟಕದಿಂದ ಬಂದಿದ್ದೀನಿ ಅಂತ. ಅದೊಂದು ಖುಷಿ, ನಮ್ಮ ಪ್ರೈಡ್ ಅಲ್ಲ ಈ ಒಂದು ಪಂಚೆ ಶರ್ಟ್ ಅನ್ನೋದು. ಬನ್ನಿ ಮೇಲೆ ಹೋಗೋಣ. ನಮ್ಮ ಫೈನಲ್ ಜಾಗ. ಆ್ಯಕ್ಚುಲಿ ಇದು ಫಸ್ಟ್ ಜಾಗ ಆಗಬೇಕಿತ್ತು. ಬಂದ ತಕ್ಷಣ ಫಸ್ಟು ಕಾಲಭೈರವರ ಒಂದು ಆಶೀರ್ವಾದ ಪಡ್ಕೊಂಡು ಬೇರೆದೆಲ್ಲ ನೋಡಿದ್ರು ಕೂಡ ಯಾವುದೇ ರೀತಿಯ ವಿಘ್ನಗಳಾಗಲ್ಲ, ಕಾಲಭೈರವ ಕಾಪಾಡ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ. ಬಟ್ ನಮಗೆ ಅಲ್ಲಿಂದ ಟ್ರೆಕ್ ಮಾಡ್ಕೊಬಂದಿದ್ದು ತುಂಬ ಇದಾಗಿದ್ದರಿಂದ ಇದನ್ನು ಲಾಸ್ಟಲ್ಲಿ ನೋಡ್ಕೊಳ್ಳೋ ಅಂತ ಇಟ್ಟಿದ್ವಿ. ಕೊನೆಗೆ ಫೈನಲ್ಲು ಇದನ್ನು ಕಾಲಭೈರವ ನೋಡಿಕೊಂಡು ನಾವು ಕೂಡ ಓಡ್ತೀವಿ. ಫಸ್ಟಿಗೆ ನಾವು ಬೆಂಗಳೂರಿಂದ ಕೇದಾರ್ನಾಥ್ಗೆ ಹೆಂಗೆ ಬಂದ್ವಿ ಅನ್ನೋ ಒಂದು ಡೀಟೇಲ್ ವೀಡಿಯೋ, ಅಂದರೆ ಫ್ಲೈಟ್ ರಿಲೇಟೆಡ್ ವೀಡಿಯೋ ನನ್ನ ಒಂದು ಪೇಜಲ್ಲಿ ಬಂದಿದೆ. ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಫಸ್ಟು ನಾವು ಬೆಂಗಳೂರು ಟು ಡೆಹ್ರಾಡೂನ್ಗೆ ಫ್ಲೈಟಲ್ಲಿ ಬಂದ್ವಿ. ಅದಾದಮೇಲೆ ಡೆಹ್ರಾಡೂನಿಂದ ರಿಷಿಕೇಶ್ಗೆ ಬಂದು, ರಿಷಿಕೇಶಿಂದ ಒಂದಿನ ಸ್ಟೇ ಆಗಿ, ಅಂದರೆ ನೈಟ್ ಟೈಮಲ್ಲಿ 3 o'clock ಮೇಲೆ ಯಾವುದೇ ರೀತಿಯ ಬಸ್ಗಳು ರಿಷಿಕೇಶಿಂದ ಈ ಗೌರಿಕುಂಡಿಗೆ ಬರೋಲ್ಲ. ಬೆಳಗ್ಗೆ ಮಾರ್ನಿಂಗ್ 4 ಗಂಟೆಗೆ ಬಸ್ ಸಿಗುತ್ತೆ. 4 ಗಂಟೆಗೆ ಬಸ್ ಹತ್ಕೊಂಡು ಒಳ್ಳೆ ವ್ಯೂ, ಅದ್ಭುತವಾಗಿರೋಂಥ ಲೊಕೇಶನ್ ನೋಡಿಕೊಂಡು ನಾವು ಬಂದು ಗೌರಿಕುಂಡ್ಗೆ ಬೆಳಗ್ಗೆ 4 ಗಂಟೆಗೆ ಹತ್ತಿ ಹತ್ತತ್ರ ಒಂದು 12:30 1 ಗಂಟೆಗೆ ಬಂದ್ವಿ. ಸುಮಾರು 8 hour ಜರ್ನಿ ಇರುವಂಥ ಒಂದು ಅದೊಂದು ಜರ್ನಿ, ಒಂದು ಬ್ಯೂಟಿಫುಲ್ ಆಗಿರೋಂಥ ಜರ್ನಿ. ಅದಾದಮೇಲೆ
ಗೌರಿಕುಂಡಲ್ಲಿ ನಮ್ಮ ಲಗೇಜ್ನೆಲ್ಲ ಚೌಕ್ ರೂಮಲ್ಲಿ ಇಟ್ಟು ಅದಾದಮೇಲೆ ಸೋನ್ಪ್ರಯಾಗ್ ಬಂದು ಸೋನ್ಪ್ರಯಾಗಲ್ಲಿ ಗಂಗಾ ಸ್ನಾನ ಮಾಡಿಕೊಂಡು ಸೀದಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಟ್ರೆಕ್ಕಿಂಗು ಮಿನಿಮಮ್ ಆಗಿ 10 to 12 ಅವರ್ ಆಗುತ್ತೆ. ಸೊ ನಡೆಯೋಕ್ಕೆ ಆಗೋರು ಮಾತ್ರ ಟ್ರೆಕ್ಕಿಂಗ್ ಬನ್ನಿ. ನಡೆಯೋಕ್ಕಾಗಿಲ್ಲ ಅಂದರೆ ಈ ಕುದುರೆನೆಲ್ಲ ತೊಗೊಬರ್ತೀನಿ ಅಂದರೆ ಪಾಪ ಪ್ರಾಣಿಗಳು, ಮೂಕ ಪ್ರಾಣಿಗಳು, ನಿಮ್ಮ ಕೈಲಿ ನಡೆಯೋಕ್ಕಾಗಲ್ಲ ಅಂದರೆ ಇನ್ನೊಂದು ವರ್ಷ ವೆಯ್ಟ್ ಮಾಡಿ, ಕೇಬಲ್ ಕಾರ್ ಆಗುತ್ತೆ, ಕೇಬಲ್ ಕಾರ್ ಮುಖಾಂತರ ಕೂಡ ಬರ್ಬೋದು. ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಸಿಗ್ತೀನಿ. ಟೇಕ್ ಕೇರ್, ಬಾಯ್.